आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि। देवकी परमानन्दं कृष्णं वन्दे जगद्गुरुं। सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महति। ಹೃನ್ಮಂದಿರದಲ್ಲಿ ಜ್ಯೋತಿರೂಪರಾಗಿ ವಿರಾಜಮಾನರಾಗಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದವಾದ ಪ್ರಣತಿಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 48ನೆಯ ಕುಸುಮವನ್ನು ಜ್ಞಾನ ವಿಜ್ಞಾನ ಘನನಾದ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಭಗವದ್ಗೀತೆಯ 4ನೆಯ ಅಧ್ಯಾಯದ 29ನೇ ಶ್ಲೋಕದಿಂದ ಆರಂಭಿಸಿ ಮುಂದುವರಿಕೆ. ಈ ಹಿಂದಿನ ಪ್ರವಚನದಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಅಲ್ಲಿಂದ ಆರಂಭ ಮಾಡಿ ಸೃಷ್ಟಿಯಲ್ಲಿ ಸಹಜವಾಗಿ ನಾನಾ ರೂಪವಾದ ಯಜ್ಞರೂಪವಾದ ಕರ್ಮಗಳಿಗೆ ಆಸ್ಪದ ಇದೆ. ಅಂದರೆ ಸೃಷ್ಟೀಶನೇ ಮಾನವರ ದೇಹವನ್ನು ರಚನೆ ಮಾಡುವಾಗ ಯಜ್ಞರೂಪವಾದ ಒಂದು ಕರ್ಮವನ್ನು ಆಚರಣೆ ಮಾಡೋದಕ್ಕೆ ಬೇಕಾಗುವ ಸೌಲಭ್ಯವನ್ನು ದೇಹದಲ್ಲಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ. ಯಜ್ಞ ಅನ್ನೋ ಪದಕ್ಕೆ ದೇವತೆಗಳನ್ನು ಸಂತೃಪ್ತಿಪಡಿಸುವ ಕರ್ಮ ಅಂತ ಅರ್ಥ. ಮಾನವ ದೇಹದಲ್ಲಿ ಇರುವ ತ್ರಿಧಾತುಗಳು ಪ್ರಸನ್ನವಾಗಬೇಕು, ಸಪ್ತಧಾತುಗಳು ಪ್ರಸನ್ನವಾಗಬೇಕು, ವಿಭಿನ್ನವಾದ ಅವಯವಗಳಲ್ಲಿ ನೆಲೆಸಿರುವ ದೇವತೆಗಳು ಪ್ರಸನ್ನವಾಗಬೇಕು. ಅವೆಲ್ಲ ಯಾವಾಗ ಸಾಧ್ಯ ಅಂತ ಕೇಳಿದ್ರೆ ಅವನವನ ಹುಟ್ಟಿನಿಂದ ಬಂದಿರುವಂತಹ ಪ್ರಕೃತಿಗೆ ತಕ್ಕಂತೆ, ದೇಶ ಕಾಲಗಳಿಗೆ ತಕ್ಕಂತೆ ಯಾವ ರೂಪವಾದ ಕರ್ಮವನ್ನು ಹೇಗೆ ನಿರ್ವಾಹ ಮಾಡಿದ್ರೆ ಅಂತಹ ಪ್ರಸನ್ನತೆ ಹುಟ್ಟುತ್ತೋ ಹಾಗೆ ಒಂದು ಕರ್ಮವನ್ನು ನಿರ್ವಾಹ ಮಾಡಬೇಕಾಗತ್ತೆ. ಅಂತಹ ಕರ್ಮ ನಾನಾ ರೂಪದಲ್ಲಿದೆ. ದ್ರವ್ಯಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ ಜ್ಞಾನ ಯಜ್ಞ, ಹೀಗೆಲ್ಲ ಹಿಂದಿನ ಮಾತುಗಳಲ್ಲಿ ವಿವರಣೆ ಕೊಟ್ಟಿರುವುದನ್ನು ನೋಡಿದ್ದೇವೆ ನಾವು. ಇದೇ ಸರಣಿಯನ್ನು ಅನುಸರಿಸಿ ಇನ್ನೊಂದು ಮಾತು, ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇಯ ಪಾನಂ ತಥಾಪರೆ ಪ್ರಾಣಾಪಾನ ಗತಿರುದ್ಧ್ವ ಪ್ರಾಣಾಯಾಮ ಪರಾಯಣಾಃ. ಪ್ರಾಣಾಯಾಮ ವಿದ್ಯೆಯಲ್ಲಿ ನಿಷ್ಣಾತರಾದವರು, ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿ ಸಾಧಿಸುವಂಥವರು, ಅವರೂ ಸಹ ಯಜ್ಞರೂಪವಾದ ಕರ್ಮವನ್ನು ಸಾಧಿಸಿ ತತ್ವಸೋಪಾನವನ್ನು ಏರ್ತಾರೆ. ತಥಾ ಅಪರೆ ಅಂದರೆ ಇನ್ನು ಕೆಲವರು ಪ್ರಾಣಾಯಾಮ ಪರಾಯಣಾಃ, ಪ್ರಾಣಾಯಾಮವನ್ನೇ ಪರಮ ಅಯನ ಅಂದರೆ ಶ್ರೇಷ್ಠವಾದ ಮಾರ್ಗವಾಗಿ ಇಟ್ಟುಕೊಂಡವರು. ಪ್ರಾಣಾಪಾನ ಗತಿ ರುದ್ಧ್ವ, ಪ್ರಾಣ ಮತ್ತು ಅಪಾನಗಳ ಗತಿಯನ್ನು ತಡೆ ಹಿಡಿದು, ಅಪಾನೇ ಅಪಾನದಲ್ಲಿ ಪ್ರಾಣಂ ಜುಹ್ವತಿ ಪ್ರಾಣವನ್ನು ಹೋಮ ಮಾಡ್ತಾರೆ, ಹಾಗೂ ಪ್ರಾಣೇ ಪ್ರಾಣದಲ್ಲಿ ಅಪಾನಂ ಜುಹ್ವತಿ ಅಪಾನವನ್ನು ಹೋಮ ಮಾಡ್ತಾರೆ ಎಂಬುದು ಆ ಮಾತಿನ ಸರಳವಾದ ಭಾಷಾಂತರ. ಪ್ರಾಣಾಯಾಮ ಪರಾಯಣರು ಅಂದರೆ ನಾನಾ ಮಾರ್ಗಗಳಿವೆ ಮೋಕ್ಷಕ್ಕೆ. ಅವುಗಳಲ್ಲಿ ಮನಸ್ಸು ಮತ್ತು ಪ್ರಾಣಗಳು ಜೊತೆಗೇ ಸಂಚಾರ ಮಾಡುವಂತಹ ಎರಡು ವಸ್ತುಗಳು. ಮನಸ್ಸನ್ನು ಬಿಟ್ಟು ಪ್ರಾಣ ಇಲ್ಲ, ಪ್ರಾಣವನ್ನು ಬಿಟ್ಟು ಮನಸ್ಸಿಲ್ಲ, ಹೀಗೆ ಪರಸ್ಪರ ಬೆಸೆದುಕೊಂಡು ವ್ಯವಹಾರ ಮಾಡ್ತಾ ಇರುವ ಎರಡು ಅಂಶಗಳಾದ್ದರಿಂದ
ಚಿತ್ತವನ್ನು ಹತೋಟಿಗೆ ತಂದು ಅದರ ದ್ವಾರ ಪ್ರಾಣವನ್ನು ಹತೋಟಿಗೆ ತಂದುಕೊಳ್ಳುವಂತಹ ಕೆಲವು ವಿದ್ಯೆಗಳಿವೆ. ಇವೆರಡೂ ಜೊತೆಗೆ ಹೋಗೋದ್ರಿಂದ ಒಂದನ್ನು ಹತೋಟಿಗೆ ತಂದುಕೊಂಡು ಇನ್ನೊಂದು ಹತೋಟಿಗೆ ಬಂದುಬಿಡುತ್ತೆ. ಆದ್ದರಿಂದ ಚಿತ್ತವನ್ನು ಹತೋಟಿಗೆ ತಂದುಕೊಂಡು ತದ್ವಾರ ಪ್ರಾಣವನ್ನು ಹತೋಟಿಗೆ ತಂದುಕೊಳ್ಳುವಂಥ ವಿದ್ಯೆಗಳು ಕೆಲವಿದೆ. ಇನ್ನು ಕೆಲವು ವಿದ್ಯೆಗಳು ಪ್ರಾಣವನ್ನು ಹತೋಟಿಗೆ ತಂದುಕೊಳ್ಳೋದ್ರ ಮೂಲಕವಾಗಿ ಚಿತ್ತವನ್ನು ಪೂರ್ಣ ಹತೋಟಿಗೆ ತಂದುಕೊಳ್ಳೋದಕ್ಕೆ ಬೇಕಾದ ವಿದ್ಯೆಗಳಾಗಿವೆ. ಅದರಲ್ಲಿ ಪ್ರಾಣಾಯಾಮ ಅನ್ನೋದು ಒಂದು ಪ್ರಾಣ ಸಂಬಂಧಪಟ್ಟ ವಿದ್ಯೆ. ನಮ್ಮ ಮೈನಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮ ಇಡೀ ದೇಹಕ್ಕೆ ಚೈತನ್ಯವನ್ನು ಒದಗಿಸ್ಕೊಡ್ತಾ ಇರುವಂತಹ ಯಾವ ಪ್ರಾಣಶಕ್ತಿ ಇದೆಯೋ, ಯಾವುದು ಕವಲೊಡೆದು 5 ಆಗಿ 10 ಆಗಿ ಮೈ ತುಂಬ ಕೆಲಸ ಮಾಡ್ತಾ ಇದೆಯೋ, ಆ ಶಕ್ತಿಗಳನ್ನು ಒಲಿಸ್ಕೊಂಡು ಅದರ ದ್ವಾರ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿ ತಂದುಕೊಂಡು ಅದರ ಪರಿಣಾಮವಾಗಿ ಧಾತು ಸಾಮ್ಯವನ್ನು ಸಾಧಿಸ್ಕೊಳ್ಳೋದು, ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯೋದು, ಇವೆಲ್ಲ ಬಂದಿದೆ. ಯಾರೋ ಕೆಲವರು ಹಿಂದಿನ ಜನ್ಮದ ಸಂಸ್ಕಾರ ಬಂದಿರೋದ್ರಿಂದ, ವಂಶದಲ್ಲಿ ಆ ಥರ ಸಂಸ್ಕಾರ ಬಂದಿರುವ ಕಾರಣದಿಂದ ಹುಟ್ಟಿಗೆ ವಿಶೇಷವಾಗಿ ಹೊಂದ್ಕೊಳ್ಳುವಂತಹ ಒಂದು ಕಾರಣದಿಂದ ಅಂತಹ ಪ್ರಾಣಾಯಾಮ ರೂಪವಾದಂಥ ಮಾರ್ಗವನ್ನು ಪರಮ ಅಯನ ಶ್ರೇಷ್ಠವಾದ ಮಾರ್ಗ ಎಂಬುದಾಗಿ ಅವಲಂಬಿಸುವಂಥದ್ದು ಉಂಟು. ಪರಾಯಣ ಅಂತ ಒಂದು ಪದ ಇದೆ ಇಲ್ಲಿ. ಪರಾಯಣ ಅಂದರೆ ಪರಂ ಅಯನಂ, ಇದೇ ಶ್ರೇಷ್ಠವಾದ ಮಾರ್ಗ ಎಂಬುದಾಗಿ ಯಾರು ಭಾವಿಸ್ತಾರೋ ಅವರು ಪರಾಯಣರು. ಅಂದರೆ ಯಾವುದನ್ನು ಸಾಧನಾ ಮಾರ್ಗವನ್ನು ಅವಲಂಬಿಸಿದಾರೋ ಇದಕ್ಕಿಂತ ದೊಡ್ಡದು ನನ್ನ ಪಾಲಿಗೆ ಇನ್ನೊಂದು ಇಲ್ಲ ಅನ್ನೋ ಮನಸ್ಸಿಂದ ಸಂಪೂರ್ಣವಾಗಿ ದತ್ತಚಿತ್ತರಾಗಿ ಜೀವನವನ್ನು ಮಾಡ್ತಾರೆ, ಅದರಲ್ಲಿ ಮುಳುಗಿ ಜೀವನವನ್ನು ಮಾಡ್ತಾರೆ. ಹಾಗಿರುವಂಥ ವ್ಯಕ್ತಿಗಳಿಗೆ ಪರಾಯಣರು ಎಂಬುದಾಗಿ ಹೇಳೋದುಂಟು. ಅವರು ಪ್ರಾಣ ಮತ್ತು ಅಪಾನದ ಗತಿಯನ್ನು ನಿರೋಧ ಮಾಡ್ತಾರೆ. ಪ್ರಾಣ ಮತ್ತು ಅಪಾನದ ಗತಿಯನ್ನು ನಿರೋಧ ಮಾಡೋದು ಅಂದರೆ ಏನು ಅಂತ ಕೇಳಿದ್ರೆ, ಸ್ಥೂಲವಾಗಿ ನೋಡಿದಾಗ ನಮಗೆ ಉಸಿರನ್ನ ಒಳಗಡೆ ತೊಗೋತೀವಿ, ಹೊರಗಡೆ ಬಿಡ್ತೇವೆ ಅಂತ 2 ಕ್ರಿಯೆ ನಮಗೆ ಕಾಣಿಸ್ತಾ ಇದೆ. ಉಸಿರನ್ನ ಒಳಗಡೆ ತಗೊಳ್ಳೋದನ್ನು ಪೂರಕ ಎಂಬುದಾಗಿ ಯೋಗಶಾಸ್ತ್ರದ ಭಾಷೆಯಲ್ಲಿ ಕರೆಯೋದುಂಟು. ಉಸಿರನ್ನ ಹೊರಗಡೆ ಹಾಕುವಂಥದ್ದನ್ನು ರೇಚಕ ಎಂಬ ಭಾಷೆಯಲ್ಲಿ ಕರೆಯೋದುಂಟು. ಇವು ಒಳಗಡೆ ಕೆಲಸ ಮಾಡ್ತಾ ಇರುವ 2 ವಿಶಿಷ್ಟವಾದ ಚೈತನ್ಯದ ಪರಿಣಾಮವಾಗಿ ನಡೀತಾ ಇರುವಂಥ ಒಂದು ಹೊರಕ್ರಿಯೆ. ಇದ್ರ ಬಗ್ಗೆ ನಮಗೆ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಒಂದು ತರಹದ ಪರಿಚಯ ಲಭಿಸ್ತಾ ಇದೆ. ಏನು ಅಂದರೆ, ಬದುಕಿಗೆ ಆಮ್ಲಜನಕ ಬೇಕು, ಆಕ್ಸಿಜನ್ ಬೇಕು. ಅದನ್ನು ಹೊರಗಡೆ ಇರುವ ಗಾಳಿಯನ್ನು ಒಳಗಡೆ ತಗೊಂಡು ಅದರಲ್ಲಿರುವ ಆಮ್ಲಜನಕವನ್ನು ಮೈ ಸೇರಿಸ್ಕೋತೀವಿ. ನಂತರ ದೇಹ ಹೊರಹಾಕುವಂತಹ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್, ಅದನ್ನು ನಾವು ರೇಚಕ ಮಾಡುವಾಗ ಹೊರಗೆ ಹಾಕ್ಕೋತಾ ಇದ್ದೀವಿ. ಇದರಿಂದ ನಮ್ಮ ದೇಹ ಒಂದು ದೃಷ್ಟಿಯಿಂದ ಶುದ್ಧಿಯಾಗುತ್ತೆ ಮತ್ತು ಇನ್ನೊಂದು ಕಡೆಯಿಂದ ದೇಹಕ್ಕೆ ಚೈತನ್ಯ ಬರುತ್ತೆ. ಇದರಿಂದ ನಮ್ಮ ಎಲ್ಲ ವ್ಯವಹಾರವೂ ನಡೀತಾ ಇದೆ ಅಂತ ಹೀಗೊಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈ ವಿವರಣೆ ಆರ್ಷವಾದ ಚಿಂತನೆಗೆ ಏನೂ ಯಾವುದೇ ರೀತಿಯಲ್ಲೂ ವಿರುದ್ಧವಾದದ್ದಲ್ಲ. ಆದರೆ ಪ್ರಾಣ ಮತ್ತು ಅಪಾನ ಅಂತಂದರೆ ಕೇವಲ ಇಷ್ಟು ಮಾತ್ರ ಅಲ್ಲ. ಪ್ರಾಣ ಮತ್ತು ಅಪಾನ ಅಂತ ಒಂದು ಶಕ್ತಿಯ 2 ಕವಲು ಮೈನಲ್ಲಿ ಕೆಲಸ ಮಾಡ್ತಾ ಇದೆ. ಒಂದೇ ಒಂದು ಶಕ್ತಿ ಪ್ರಾಣ ಅನ್ನೋದು. ಆ ಪ್ರಾಣ ಅನ್ನೋದಕ್ಕೆ ಒಂದು ವಿವರಣೆಯನ್ನು ಕೊಡುವಂಥದ್ದುಂಟು. ಪ್ರಾಣಿನಾಂ ಸರ್ವತೋ ವಾಯು ಚೇಷ್ಟಾಂ ವರ್ತಯತೆ ಪೃಥಕ್ ಪ್ರಾಣನಾಚ್ಚೈವ ಭೂತಾನಾಂ ಪ್ರಾಣ ಇತ್ಯಭಿಧೀಯತೆ. ಇದು ಮಹಾಭಾರತದ ಒಂದು ಮಾತು. ಎಲ್ಲ ಪ್ರಾಣಿಗಳಿಗೆ ಎಲ್ಲ ರೀತಿಯಾದಂತಹ ಕ್ರಿಯೆ ಒಳಗಡೆ ನಡೀತಾ ಇದೆಯಲ್ಲ, ಆ ಎಲ್ಲ ಕ್ರಿಯೆಗಳಿಗೆ ಕಾರಣಭೂತವಾದಂಥ ಒಂದು ಶಕ್ತಿ, ಅದೇ ದೇಹಕ್ಕೆ ಒಂದು ಚೈತನ್ಯವನ್ನು ಕೊಡ್ತಾ ಇದೆ. ಆದ್ದರಿಂದ ಅದಕ್ಕೆ ಪ್ರಾಣ ಎಂಬ ಹೆಸರು ಬಂದಿದೆ. ಪ್ರಾಣನಾಥ್ ಅಂದರೆ ಚೈತನ್ಯವನ್ನು ಒದಗಿಸ್ಕೊಡ್ತಾ ಇರೋ ಕಾರಣದಿಂದಾಗಿ ಅದಕ್ಕೆ ಪ್ರಾಣ ಅಂತ ಹೆಸರು ಬಂತು ಅಂತ. ಅಂದರೆ ಭಗವಂತನ ಒಂದು ಶಕ್ತಿ ಎಂಬುದಾಗಿ ಯೋಗಶಾಸ್ತ್ರ ಕರೆಯುತ್ತೆ. ಭಗವಂತ
ಈ ಶರೀರ ಯಂತ್ರವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಯೋಗ ಭೋಗಗಳನ್ನು ಅನುಭವಿಸಬೇಕಾದ್ರೆ ಅವನಿಗೆ ವಾಹನ ರೂಪವಾಗಿ ಒಂದು ಶಕ್ತಿ ಬೇಕಾಗುತ್ತೆ. ಆ ಶಕ್ತಿಯೇ ಪ್ರಾಣ ಎಂಬುದಾಗಿ ಕರೆಯೋದುಂಟು. ಒಂದೊಂದು ಶಾಸ್ತ್ರದಲ್ಲಿ ಒಂದೊಂದು ರೂಪದಲ್ಲಿ ಅದನ್ನು ನಯನ ಮಾಡಿದ್ದಾರೆ. ಒಂದೇ ವಿಷಯ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಿದಾಗ ಅದರಲ್ಲಿ ಬೇರೆ ಬೇರೆ ಧರ್ಮಗಳು ಕಾಣಿಸುತ್ತೆ. ಆಗ ಅದನ್ನು ವಿವರಿಸಿದಾಗ ಅದೊಂದು ಮುಖದ ವಿವರಣೆ ಅಂತ ಆಗುತ್ತೆ. ಹಾಗೆ ಈ ಪ್ರಾಣ ಅನ್ನೋ ಚೈತನ್ಯವನ್ನು ನೋಡಿದ್ದಾರೆ. ಆ ಪ್ರಾಣ ಅನ್ನೋ ಚೈತನ್ಯ ಈ ಶರೀರದಲ್ಲಿ ಕೆಲಸ ಮಾಡಬೇಕಾದ್ರೆ ಅದು ಹೊರಟು ಮೇಲಿಂದ ಕೆಳಗಡೆಗೆ ಬಂದು, ಮೇಲಿಂದ ಕೆಳಗಡೆಗೆ ಅಂದರೆ ನಮ್ಮ ಶರೀರವನ್ನು ಯೋಗಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ಈ ಶರೀರದಲ್ಲಿ ಭಗವಂತ ಬೆಳಗುವ ಸ್ಥಾನಗಳುಂಟು. ಅದರಲ್ಲಿ ತುಂಬ ಪ್ರಧಾನವಾದದ್ದು ಶಿರಸ್ಥಾನ. ಅಲ್ಲಿ ಸಹಸ್ರಾರ ಅನ್ನೋ ರೀತಿಯಾದಂಥ ಒಂದು ವಿಶಿಷ್ಟವಾದಂಥ ಪದ್ಮ ಇದೆ. ಅಲ್ಲಿ ಭಗವಂತ ಬೆಳಗ್ತಾ ಇದ್ದಾನೆ ಜ್ಯೋತಿರ್ಮಯನಾಗಿ ಎಂಬುದಾಗಿ ಕರೆಯೋದುಂಟು. ಅವನನ್ನೇ ಚೈತನ್ಯ ಘನ ಎಂಬುದಾಗಿ ಕರೆದು ಅಲ್ಲಿಂದಲೇ ಹೊರಡುವಂಥ ಒಂದು ಶಕ್ತಿ ಪ್ರಾಣ ಎಂಬುದಾಗಿ ಈ ಶರೀರದಲ್ಲಿ ಅದು ಕವಲೊಡೆದು 2 ಆಗಿ 5 ಆಗಿ 10 ಆಗಿ ಇನ್ನೂ ಅನಂತವಾಗಿ ಕೆಲಸ ಮಾಡ್ತಾ ಇದೆ ಎಂಬುದಾಗಿ ಹೇಳೋದುಂಟು. 2 ಆದಾಗ ಪ್ರಾಣ ಮತ್ತು ಅಪಾನ ಎಂಬುದಾಗಿ ಅದಕ್ಕೆ ಹೆಸರು ಬರುತ್ತೆ. ಈ ಶರೀರದ ನಾನಾ ವ್ಯವಹಾರಗಳು ನಡೆಸಬೇಕಾದ್ರೆ ಪುನಃ ಅದರಲ್ಲಿ ಕವಲುಗಳು ಹುಟ್ಟಬೇಕಾಗುತ್ತೆ. ಬೇರಿನಿಂದ ನೀರು ಅಥವಾ ಭೂಸಾರ ಮೇಲಕ್ಕೆ ಹೊರಟ ನಂತರದಲ್ಲಿ ಒಂದು ಕಾಂಡವನ್ನು ಅವಲಂಬಿಸಿಕೊಂಡು ಅನಂತರದಲ್ಲಿ ಶಾಖ ಉಪಶಾಖೆಗಳನ್ನು ಸೇರ್ಕೋತಾ ಮುಂದಕ್ಕೆ ಹೋಗುವಾಗ ಬೇರೆ 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 ಅನಂತವಾದಂತಹ ಒಂದು ಅವಲಂಬನೆಗಳನ್ನು ಇಟ್ಕೊಂಡು ಸಾಗ್ತಾ ಹೋಗುತ್ತಲ್ಲ, ಹಾಗೆ ಇಲ್ಲೂ ಕೂಡ ಅಷ್ಟೇ ಭಗವಂತನ ಒಂದು ವಿಶಿಷ್ಟವಾದ ಶಕ್ತಿ ಅದು ಈ ಶರೀರ ಯಂತ್ರವನ್ನು ನಿರ್ವಾಹ ಮಾಡೋದಕ್ಕೋಸ್ಕರವಾಗಿ ಒಂದಿದ್ದು 2 ಆಗಿ ಅನಂತರ 5 ಆಗಿ 10 ಆಗಿ ಹೀಗೆಲ್ಲ ಕವಲೊಡೆದು ಶರೀರವನ್ನು ಸಂಪೂರ್ಣವಾಗಿ ವ್ಯಾಪಿಸಿ ಶರೀರ ಎಲ್ಲ ವ್ಯವಹಾರವನ್ನು ನಡೆಸ್ತಾ ಇದೆ. ಅದರಲ್ಲಿ ಪ್ರಾಣ ಅಂದರೆ ಯಾವುದು, ಅಪಾನ ಅಂದರೆ ಯಾವುದು ಅಂತ ಕೇಳಿದರೆ ಯೋಗಶಾಸ್ತ್ರ ಹೇಳುತ್ತೆ ಊರ್ಧ್ವಗತಿಯುಳ್ಳದ್ದು ಪ್ರಾಣ, ಅಧೋಗತಿಯುಳ್ಳದ್ದು ಅಪಾನ ಎಂಬುದಾಗಿ ಕರೀತಾರೆ. ನಮ್ಮ ಉಸಿರಾಟವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆಲೋಚನೆ ಮಾಡೋದಾದರೆ, ಸ್ಥೂಲ ಬುದ್ಧಿಯಿಂದ ಆಲೋಚನೆ ಮಾಡೋದಾದರೆ, ನಾವು ಉಸಿರು ತೊಗೊಳ್ತೀವಿ ಅಂತಂದಾಗ ಮೂಗಿನ ಹೊಳ್ಳೆಯಿಂದ ಉಸಿರು ಹೋಗಿ ಮೂಗಿನಿಂದ ಕೆಳಗಡೆಗೆ ನಾಭಿ, ಅಲ್ಲಿಂದ ಕೆಳಗಡೆ ಇರುವಂತಹ ಮೂಲಾಧಾರ ಅನ್ನೋ ಸ್ಥಾನ, ಬೆನ್ನುಮೂಳೆಯ ಕೆಳಗಡೆ ಇರೋ ಜಾಗದವರೆಗೆ ಉಸಿರು ಒಳಗಡೆ ಹೋಗೋದಕ್ಕೆ ಅವಕಾಶ ಇದೆ. ಹೋಗುವಾಗ ಅಧೋಮುಖವಾಗಿ ಹೋಗುತ್ತೆ. ಹೀಗಿರೋದ್ರಿಂದ ಇದನ್ನು ಅಪಾನ ಎಂಬುದಾಗಿ ಕರೀತಾರೆ. ಉಸಿರನ್ನ ಒಳಗಡೆ ತೊಗೊಳ್ಳೋದನ್ನ ಅಪಾನ ಎಂಬುದಾಗಿ ಕರೀತಾರೆ. ಅದೇ ಉಸಿರನ್ನ ಹೊರಗಡೆ ಬಿಡುವಾಗ ಮೂಲಾಧಾರದಿಂದ ಅಂದರೆ ಬೆನ್ನುಮೂಳೆಯಿಂದ ಆರಂಭ ಮಾಡಿ, ನಾಭಿಯಿಂದ ಆರಂಭ ಮಾಡಿ, ಹೃದಯವನ್ನು ಬಳಸ್ಕೊಂಡು ಉಸಿರಷ್ಟು ಹೊರಗಡೆ ಬರುವಾಗ ಒಂದು ಮೇಲ್ಮುಖವಾದ ಗತಿ ಹುಟ್ಟುತ್ತೆ. ಅದು ಈ ಮೇಲ್ಮುಖವಾದ ಗತಿ ಇದ್ದಾಗ ಇದಕ್ಕೆ ಪ್ರಾಣ ಎಂಬುದಾಗಿ ಕರೀತಾರೆ. ಅಧೋಮುಖವಾದ ಗತಿಯನ್ನು ಅಪಾನ ಅಂತ ಕರೀತಾರೆ. ಊರ್ಧ್ವಮುಖವಾದ ಗತಿಯನ್ನು ಪ್ರಾಣ ಎಂಬುದಾಗಿ ಕರೀತಾರೆ. ಇಂತಹ ಪ್ರಾಣ ಅಪಾನಗಳನ್ನು ನಿರೋಧ ಮಾಡೋದು ಅನ್ನೋ ಒಂದು ಕಲೆಯನ್ನು ಭಾರತ ಮಹರ್ಷಿಗಳು ಕಂಡುಕೊಂಡಿದ್ದರು. ಅದು ಸೃಷ್ಟಿಯಲ್ಲಿ ಇದೆ. ನಾವು ಸಹಜವಾಗಿ ಉಸಿರಾಟ ಆಡ್ತಾ ಇದ್ದೀವಿ ಅಂತ ವಿಷಯ ಇದ್ದರೂ ಸಹ ಕೆಲವು ಸಂದರ್ಭದಲ್ಲಿ ಉಸಿರಾಟ ನಮಗೆ ಗೊತ್ತಿಲ್ಲದೆ ಇರುವಂತೆ ನಿಂತು ಹೋಗುತ್ತೆ, ಸ್ವಲ್ಪ ಹೊತ್ತು ಮಾತ್ರ. ಉದಾಹರಣೆಗೆ ತುಂಬ ಭಯ ಆಯಿತು ಅಂದರೆ ಉಸಿರಾಟ ನಿಂತಿರುತ್ತೆ ಸ್ವಲ್ಪ ಹೊತ್ತು, ಆಮೇಲೆ ಅಂತ ಉಸಿರು ಎಳ್ಕೊಳ್ಳೋ ತರಹ ಆಗುತ್ತೆ. ಅದೇ ರೀತಿಯಲ್ಲಿ ಯಾರಿಗಾರು ಒಬ್ರಿಗೆ ಏನು ಹೇಳಬೇಕಾಗಿಲ್ಲ, ಒಂದು ಸ್ವಲ್ಪ ಭಾರವಾದ ವಸ್ತು ಕೊಟ್ಟು ಇದನ್ನ ಮೇಲಕ್ಕೆತ್ತು ಅಂತ ಹೇಳಿದರೆ ಅವನು ಆಡ್ತಾ ಇತ್ತು ಅಲ್ಲ, ಮತ್ತೇನು ಮಾಡ್ತಾನೆ ಅವನಿಗೆ ಗೊತ್ತಿಲ್ಲದಂತೆ ಉಸಿರು ಕಟ್ಟಿ ಮೇಲಕ್ಕೆತ್ತಾನೆ. ಅದು ಯಾಕೆ ಉಸಿರು ಕಟ್ತೀಯಪ್ಪ ಅಂತ ಕೇಳಿದರೆ ಹಾಗೆ ಕಟ್ಟಿದಾಗ ಏನೋ ಒಂದು ಅವನಿಗೆ ಒಂದು ವಿಶಿಷ್ಟವಾದ ಬಲ ಬರುತ್ತೆ, ಅದರಿಂದ ಮೇಲಕ್ಕೆತ್ತಾನೆ. ಇದೇ ರೀತಿಯಲ್ಲಿ ಗಮನಿಸ್ತಾ ಹೋದರೆ ಉಸಿರು ಕಟ್ಟೋದು ಅನ್ನೋ ರೀತಿಯಾದಂಥ ಯಾವುದೋ ಒಂದು ನಡೆ ಸೃಷ್ಟಿನಲ್ಲಿ ಇದೆ. ಅದು ಇಲ್ಲವೇ ಇಲ್ಲ ಅಂತ ಹೇಳೋಕ್ಕೆ ಬರೋಲ್ಲ. ಆದರೆ ಅದು ಯಾವುದೋ ಸಂದರ್ಭದಲ್ಲಿ ತಾನಾಗೆ ಗೋಚರವಾಗಿ ಹೋಗೋದು ಬೇರೆ, ನಾನೇ ಸಂಕಲ್ಪಪೂರ್ವಕವಾಗಿ ಅದನ್ನು ಸಾಧನೆ ಮಾಡುವಂಥದ್ದು ಒಂದು ಬೇರೆ. ನಾನೇ ಸಂಕಲ್ಪಪೂರ್ವಕವಾಗಿ ಸಾಧನೆ ಮಾಡಿದ್ರೆ ಇದರಿಂದ ಏನು ದೊಡ್ಡ ಲಾಭ ಆಗುತ್ತೆ, ಅಯ್ಯೋ ಆಕ್ಸಿಜನ್ ತೊಗೊಳ್ತಾ ಇದ್ದಿದ್ದು ನಿಲ್ಲಿಸ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಜೀವನದ ಕಥೆ ಏನಪ್ಪ, ಬದುಕೋ ಕಥೆ ಏನೋ
ಅಂತ ಪ್ರಶ್ನಿಸುವ ವಿಷಯ ಬರೋಲ್ಲ ಇಲ್ಲಿ. ಇದೊಂದು ವಿದ್ಯೆ. ಇದನ್ನ ಕ್ರಮವತ್ತಾಗಿ ಅಧ್ಯಯನ ಮಾಡ್ತಾ ಬಂದರೆ ಅದು ಒಲಿಯುತ್ತೆ. ಆಗ ಉಸಿರನ್ನ ತೊಗೊಂಡವನು ಹಾಗೆ ಉಸಿರು ಕಟ್ಟಿ ಕೂತ್ಕೋಬೋದು, ಉಸಿರನ್ನ ಬಿಟ್ಟವನು ಅದೇ ರೀತಿಯಲ್ಲಿ ಹಾಗೆ ಉಸಿರು ಬಿಟ್ಟು ಕೂತ್ಕೊಳ್ಬೋದು. ಅದನ್ನು ಉಸಿರು ತೊಗೊಂಡು ಉಸಿರನ್ನ ಕಟ್ಟಿ ಕೂತ್ಕೊಂಡ್ರೆ ಅದಕ್ಕೆ ಪೂರಕ ಕುಂಭಕ ಅಂತ ಕರೀತಾರೆ. ಉಸಿರನ್ನ ಪೂರ್ತಿ ಬಿಟ್ಟು ಉಸಿರು ಒಳಗಡೆ ಹೋಗದೇ ಇರುವಂತೆ ಮೂಗನ್ನು ಬಾಯನ್ನು ಬಂಧಿಸಿ ಕೂತ್ಕೊಂಡ್ರೆ ಆಗ ಅದಕ್ಕೆ ರೇಚಕ ಕುಂಭಕ ಅಂತ ಕರೀತಾರೆ. ಉಸಿರು ಪೂರ್ತಿ ಬಿಟ್ಟು ಕಟ್ಟಿದ್ದು ರೇಚಕ ಕುಂಭಕ, ಉಸಿರನ್ನ ಒಳಗಡೆ ತೊಗೊಂಡು ಕಟ್ಟಿದ್ರೆ ಅದಕ್ಕೆ ಪೂರಕ ಕುಂಭಕ ಎಂಬುದಾಗಿ ಕರೀತಾರೆ. ಉಸಿರನ್ನ ಯಾತಕ್ಕೋಸ್ಕರ ಕಟ್ಟಬೇಕು ಅಂತ ಕೇಳಿದರೆ ಅದು ಒಂದು ಸೂತ್ರವನ್ನು ಇಟ್ಕೊಂಡು ಅದನ್ನು ನಿರೂಪಣೆ ಮಾಡ್ತಾರೆ. ಛಲೇ ವಾತೆ ಛಲಂ ಚಿತ್ತಂ ನಿಶ್ಚಲೇ ನಿಶ್ಚಲಂ ಭವೇತ್. ಉಸಿರಾಟ ನಡೀತಾ ಇದ್ದರೆ ಚಿತ್ತ ಚಂಚಲವಾಗಿರುತ್ತೆ, ಅದು ನಿರಂತರ ಕಾರ್ಯಪರವಾಗಿರುತ್ತೆ. ಉಸಿರಾಟ ಏನಾದರೂ ಸ್ತಬ್ಧವಾದರೆ ಮನಸ್ಸು ಸ್ತಬ್ಧವಾಗಿಬಿಡುತ್ತೆ. ಇವೆರಡು ಜೊತೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ನನಗೆ ಉಸಿರಾಟವನ್ನು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸೋದಕ್ಕೆ ಬರುತ್ತೆ ಅಂದರೆ ಮನಸ್ಸು ತಾನಾಗೇ ಸಮಾಧಾನಕ್ಕೆ ಬಂದುಬಿಡುತ್ತೆ. ಮನಸ್ಸಿನ ವೇಗ ಅಷ್ಟು ನಿಂತು ಹೋಗುತ್ತೆ. ಒಂದು ಸ್ತಬ್ಧವಾದಂಥ ನೀರಿನ ಆಕಾರದಂತೆ ಆಗುತ್ತೆ. ನಿರ್ಜನ ಪ್ರದೇಶದಲ್ಲಿ ಬೆಳಗುವ ಜ್ಯೋತಿ ಹೇಗೆ ವಿಚಲಿತವಾಗದೆ ಸ್ಥಿರವಾಗಿ ಬೆಳಗ್ತಾ ಇರುತ್ತೋ ಹಾಗೆ ಮನಸ್ಸು ಸ್ಥಿರವಾಗಿ ನಿಂತುಬಿಡುತ್ತೆ. ಇದರ ಮರ್ಮವನ್ನು ಅರ್ಥ ಮಾಡಿಕೊಂಡು ಕ್ರಮವಾಗಿ ಆ ವಿದ್ಯೆಯನ್ನು ಹತೋಟಿ ತಳ್ಕೋ ಕ್ರಮವನ್ನು ಬಾಲ್ಯದಿಂದ ಆರಂಭ ಮಾಡಿ ಸಾಧಿಸ್ಕೊಳ್ಳುವಂಥದ್ದನ್ನು ತಂದರು. 5ನೇ ವರ್ಷ 8ನೇ ವರ್ಷ ಬಂತು ಅಂತಂದರೆ ಅವನಿಗೆ ಯಾವುದೋ ಒಂದು ಸಾಧನಾ ಮಾರ್ಗ ತೆರೆಯೋಕ್ಕೆ ಬೇಕಾಗೋ ಕಾಲ ಬಂತು ಅಂತ ಅರ್ಥ. ಹಾಗೆ ಬಂದಾಗ ಅವನಿಗೆ ಯಾವುದೋ ಒಂದು ಮಂತ್ರವನ್ನು ಉಪದೇಶಿಸುವುದೋ, ಧ್ಯಾನ ಮಾರ್ಗವನ್ನು ಹೇಳ್ಕೊಡೋದೋ, ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಅದಕ್ಕೆ ಪೋಷಕವಾಗುವಂತೆ ಈ ಪ್ರಾಣಾಯಾಮದ ವಿದ್ಯೆಯನ್ನು ಕಲಿಸ್ಕೊಡುವಂಥ ಕ್ರಮ ದೇಶದಲ್ಲಿ ಬಂದಿದೆ. ಆದರೆ ಇವತ್ತು ಇಂಥ ವಿದ್ಯೆ ಬಹುಮಟ್ಟಿಗೆ ಮರೆಯಾಗಿದೆ. ಅಲ್ಲೊಂದು ಇಲ್ಲೊಂದು ಅಪರೂಪಕ್ಕೆ ಯಾರೋ ಬಲ್ಲವರು ಇದ್ದಾರೆ. ಭಾರತ ದೇಶದಲ್ಲಿ ಎಲ್ಲ ಕಾಲದಲ್ಲೂ ಜ್ಞಾನಿಗಳು, ಯೋಗಿಗಳು, ಮಹಾತ್ಮರು ಇದ್ದೇ ಇರ್ತಾರೆ. ಆದರೆ ಎಷ್ಟೋ ಜನ ಎಲೆಯ ಮರೆಯ ಕಾಯಿನಂತೆ ಲೋಕಕ್ಕೆ ಪ್ರಕಾಶಿತವಾಗದೆ ತಮ್ಮ ಕಾರ್ಯವನ್ನು ಮಾತ್ರ ಚೆನ್ನಾಗಿ ತಾವು ಮಾಡಿಕೊಂಡು ಬದುಕಿರುವಂಥದ್ದು ಇವೆಲ್ಲ ಇದೆ. ಕಾರಣ ಯೋಗದ ಕ್ಷೇತ್ರ, ಅಧ್ಯಾತ್ಮದ ಕ್ಷೇತ್ರ ಹತ್ತಿದರೆ ಅವರಿಗೆ ಪ್ರಸಿದ್ಧಿ ಬಗ್ಗೆ ಅಪೇಕ್ಷೆ ಹುಟ್ಟೋಲ್ಲ. ಆಗ ಏಕಾಂತವಾಸವನ್ನು ಸಹಜವಾಗಿ ಬಯಸ್ತಾರೆ, ಎಲೆ ಮರೆಯ ಕಾಯಿನಂತೆ ಬದುಕ್ತಾರೆ. ಹೀಗೆಲ್ಲ ಇರೋದ್ರಿಂದ ದೇಶದಲ್ಲಿ ಅಂಥ ವಿದ್ಯೆಯನ್ನು ಬಲ್ಲವರೇ ಇಲ್ಲ ಅಂತ ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲ ಕಾಲದಲ್ಲೂ ಈ ಭೂಮಿಯಲ್ಲಿ ಅದು ಇದ್ದೇ ಇರುತ್ತೆ. ಈ ದೇಶದ ಬೆಳೆ ಇದ್ದಾಗ ಅದಕ್ಕೆ ನಾಶ ಇಲ್ಲ. ಆದರೆ ಯಾವುದೇ ಬೆಳೆ ಆದರೂ ಯಾವುದೋ ಕಾಲದಲ್ಲಿ ಅದಕ್ಕೆ ಬರಗಾಲ ಬಂದಾಗ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬೀಜ ಉಳ್ಕೊಂಡಿರುತ್ತೆ, ಅಷ್ಟೇ, ವಿಶೇಷವಾಗಿರೋಲ್ಲ. ಇನ್ನೊಂದು ಕಾಲ ಬಂದಾಗ ಸಮೃದ್ಧವಾಗಿ ಆಗಿಬಿಡುತ್ತೆ. ಹಾಗೆ ಈ ಒಂದು ಕಾಲ ಇಂಥ ವಿದ್ಯೆಗಳೆಲ್ಲ ಒಂದು ದೃಷ್ಟಿಯಿಂದ ಮರೆಯಾಗಿದೆ. ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ವ್ಯಕ್ತಿಗಳು ಇರುವಂಥದ್ದು ಕಾಣಿಸುತ್ತೆ. ಮನಸ್ಸು ಸ್ಥಿರವಾಗಬೇಕು, ತುಂಬ ಮುಖ್ಯವಾಗಿ. ಅದು ಸ್ಥಿರವಾದರೆ ಅದನ್ನು ಒಂದು ಲಕ್ಷ್ಯದಲ್ಲಿ ನೆಲೆ ನಿಲ್ಲಿಸಿದರೆ ಅದರಿಂದ ಒಂದು ಸಾಕ್ಷಾತ್ಕಾರ ಆಗುತ್ತೆ. ಅದನ್ನು ಸಮಾಧಿ ಅವಸ್ಥಾ ಎಂಬುದಾಗಿ ಕರೀತಾರೆ. ಅದು ಕೇವಲ ಒಂದು ವಸ್ತುವಿನ ಮೇಲೆ ಮಾತ್ರ ನಿಲ್ಲಿಸುವಂಥದ್ದಲ್ಲ. ಪರಮಾತ್ಮ ಪರಂಜ್ಯೋತಿಯನ್ನು ಮನಸ್ಸಿನಲ್ಲಿ ಭಾವಿಸ್ಕೋತಾ ಅಲ್ಲಿ ನೆಲೆ ನಿಲ್ಲುವಂತೆ ಮಾಡಿಕೊಳ್ಳುವಂಥದ್ದುಂಟು. ಆದರೆ ಆತ್ಮಸಾಕ್ಷಾತ್ಕಾರದವರೆಗೂ ಸಹ ಪ್ರಾಣಾಯಾಮದ ವಿದ್ಯೆಯ ಮೂಲಕ ಹೋಗಿ ತಲುಪೋದಕ್ಕಾಗುತ್ತೆ ಅನ್ನೋ ರೀತಿಯಾದ ವಿಷಯ ಇದೆ. ಹೀಗಿರೋದ್ರಿಂದ ಪ್ರಾಣ ಅಪಾನಗಳನ್ನು ಅದು ಹರಿತಾ ಇದೆ ನಿರಂತರವಾಗಿ. ಉಸಿರು ತಗೋತಾನೇ ಇದ್ದೀವಿ, ಉಸಿರು ಬಿಡ್ತಾನೇ ಇದ್ದೀವಿ. ಹುಟ್ಟಿದಾಗಲಿಂದ ಆರಂಭವಾಗಿ ನಿರಂತರವಾಗಿ ಸಾಗ್ತಾಯಿದೆ. ಕೊನೆಯ ಉಸಿರಿರುವವರೆಗೂ ಅದು ನಡೀತಾ ಇರುತ್ತೆ. ಪ್ರಾಣಾಯಾಮ ವಿದ್ಯೆ ಗೊತ್ತಿದ್ದವನು ನಿರೋಧ ಮಾಡ್ಬೋದು, ಅಷ್ಟೇ. ಇಂತಹ ಪ್ರಾಣಾಪಾನಗಳ ಗತಿಯನ್ನು, ಗತಿ ಅಂದರೆ ಹರಿಯುವಿಕೆ ಅಂತ ಅರ್ಥ. ಪ್ರಾಣ ಹರಿತಾ ಇದೆ, ಅಪಾನ ಹರಿತಾ ಇದೆ, ಉಸಿರು ಒಳಗಡೆ ಹೋಗ್ತಾ ಇದೆ, ಉಸಿರು ಹೊರಗಡೆ ಬರ್ತಾ ಇದೆ. ಈ ಗತಿಯನ್ನು ನಿರೋಧ ಮಾಡಿ, ಅಂದರೆ ತಡೆ ಕಟ್ಟಿ, ತಡೆ ಹಾಕೋದಕ್ಕೂ ಒಂದು ವಿಧಾನ ಇದೆ. ಹೇಗೋ ತಡೆ ಹಾಕಿದ್ರೆ ಅಪಾಯ ಉಂಟಾಗ್ಬಿಡುತ್ತೆ. ಅದು ಗೊತ್ತಿರೋ ವಿಷಯ ಅಲ್ವಾ. ಏನಾರು ಅಕಸ್ಮಾತು ಕತ್ತನ್ನು ಬಲವಾಗಿ ಹಿಸ್ಕಿದ್ರೆ ಉಸಿರಾಟ ನಿಲ್ಲಿಸೋದಕ್ಕಾಗುತ್ತೆ ಖಂಡಿತವಾಗಿ.
ಆದರೆ ಆಸಾಮಿ ಉಳಿತಾನ ಅಂತ ಕೇಳಿದರೆ ಮುಂದಿನ ಕ್ಷಣಕ್ಕಿರೋಲ್ಲ, ಒಂದು 2-3 ನಿಮಿಷ ಅಷ್ಟೇ, ಎತ್ತಿನೇ ಇಲ್ಲ ಅನ್ನೋ ಸ್ಥಿತಿ ಉಂಟಾಗಿಬಿಡುತ್ತೆ. ಅದರಿಂದ ಬಲಾತ್ಕಾರವಾಗಿ ಕಟ್ಟೋ ವಿಷಯ ಅಲ್ಲ, ಅದು ಒಲಿಸ್ಕೊಳ್ಳುವಂಥ ಒಂದು ಕಲೆ ಅದು. ಯಥಾ ಸಿಂಹ ಗಜ ವ್ಯಾಘ್ರ ಭವೇದ್ವಶ್ಯ ಶನೈಶ್ಶನೈ ಏವಂ ಹಿ ಸಾಧಿತೋ ವಾಯು ಅನ್ಯಥಾ ಹಂತಿ ಸಾಧಕಂ. ಸಿಂಹ ಗಜ ಕಾಡಿನಲ್ಲಿ ಸೊಕ್ಕಿ ಬೆಳೆದಿದ್ದರೂ ಸಹ ಅದನ್ನು ಹೇಗೆ ಉಪಾಯದಿಂದ ವಶಪಡಿಸ್ಕೊಂಡು ನಮ್ಮ ಹತೋಟಿಲಿ ಇಟ್ಕೊಳ್ಳೋಕೆ ಬರುತ್ತೋ ಸಿಂಹವನ್ನು, ಆನೆಯನ್ನು, ಅದೇ ರೀತಿಯಲ್ಲಿ ಈ ಪ್ರಾಣ ಅನ್ನೋ ಶಕ್ತಿಯೂ ಸಹ ಕ್ರಮವಾಗಿ ಒಲಿಸ್ಕೊಳ್ಳೋದಕ್ಕೆ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಒಲಿಸ್ಕೊಂಡಾಗ 2 ತರಹದ ಯಜ್ಞರೂಪವಾದ ಕರ್ಮವನ್ನು ಸಾಧಿಸೋದಕ್ಕಾಗತ್ತಂತೆ. ಅಪಾನೇ ಜುಹ್ವತಿ ಪ್ರಾಣಂ, ಇದು ಒಂದು. ಪ್ರಾಣೇ ಅಪಾನಂ ತಥಾಪರೆ ಅಂತ ಇನ್ನೊಂದು. ಅಪಾನೇ ಜುಹ್ವತಿ ಪ್ರಾಣಂ ಅಂದರೆ ಅಪಾನದಲ್ಲಿ ಪ್ರಾಣವನ್ನು ಹೋಮ ಮಾಡೋದು ಅಂತ ಅರ್ಥ. ಇದೇನಪ್ಪ ಇದು ಅರ್ಥವಾಗದೇ ಇರೋ ವಿಷಯ ಅಂತ ಅನಿಸುತ್ತೆ. ಹಾಗಂದ್ರೆ ಏನು? ಒಂದು ಪೂರಕ ಕುಂಭಕ ಅಂತ ಮಾಡಿದ್ರೆ ಉಸಿರನ್ನು ಒಳಗಡೆ ತಗೊಂಡಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅಪಾನದಲ್ಲಿ ಪ್ರಾಣವನ್ನು ಲಯಗೊಳಿಸಿದಂತೆ ಆಗುತ್ತೆ. ಅದು ಹೀಗೆ ಮೇಲಿಂದ ಕೆಳಗಡೆ ಹೋಗ್ತಾ ಇರುವ ಅಪಾನ ಇದೆಯಲ್ಲ, ಅದರಲ್ಲಿ ಪ್ರಾಣ ಅಂದರೆ ಮೇಲ್ಮುಖವಾಗಿ ಸಂಚಾರ ಮಾಡುವಂತಹ ಶಕ್ತಿಯನ್ನು ಲಯಗೊಳಿಸಿದಂತೆ ಆಗುತ್ತೆ. ಯಾಕೆಂದರೆ ಮೇಲ್ಮುಖವಾದ ಶಕ್ತಿಯ ಸಂಚಾರ ಅಲ್ಲಿಲ್ಲ. ಇನ್ನು ಮೇಲಿಂದ ಕೆಳಗಡೆಗೆ ನಾನು ಉಸಿರನ್ನು ತಗೊಂಡೆ, ಅಪಾನಕ್ಕೆ ಸ್ಥಾನವನ್ನು ಕೊಟ್ಟೆ, ಪ್ರಾಣಕ್ಕೆ ಸ್ಥಾನ ಕೊಡಲಿಲ್ಲ. ಅಂದರೆ ಪುನಃ ಮೇಲಕ್ಕೆ ಹರಿದ್ಬಿಟ್ಟು ಹೊರಗಡೆ ಬರೋದಕ್ಕೆ ನಾನು ಆಸ್ಪದ ಕೊಡಲಿಲ್ಲ, ಪ್ರಾಣಕ್ಕೆ ಆಸ್ಪದ ಕೊಡಲಿಲ್ಲ. ಆದ್ದರಿಂದ ಏನಾಯಿತು ಅಂತ ಕೇಳಿದ್ರೆ ಅಪಾನದಲ್ಲಿ ಪ್ರಾಣವನ್ನು ನಾನು ಲಯಗೊಳಿಸಿದ್ದೀನಿ ಅಂತ ಅರ್ಥ. ಅದಕ್ಕೆ ಅಂದರೆ ಪೂರಕ ಕುಂಭಕವನ್ನು ಮಾಡಿದೆ ಅಂತ ಅರ್ಥ. ಈ ಪೂರಕ ಕುಂಭಕವನ್ನು ಮಾಡೋದ್ರ ಮೂಲಕವಾಗಿ ಚಿತ್ತವನ್ನು ಪೂರ್ತಿ ಸಮಾಧಾನಕ್ಕೆ ತಂದುಕೊಳ್ಳುವಂತಹ ಒಂದು ಕಲೆ ಇದೆ. ಅದೇ ರೀತಿಯಲ್ಲಿ ರೇಚಕ ಕುಂಭಕವನ್ನು ಮಾಡಿ ಚಿತ್ತವನ್ನು ಪೂರ್ತಿ ಸಮಾಧಾನಕ್ಕೆ ತಂದುಕೊಳ್ಳುವಂಥ ಇನ್ನೊಂದು ಕಲೆ ಇದೆ. ಆ ಇನ್ನೊಂದು ಕಲೆಯನ್ನು ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾಪರೆ, ಪ್ರಾಣದಲ್ಲಿ ಅಪಾನವನ್ನು ಲಯಗೊಳಿಸೋದು ಅಂತ. ಅಂದರೆ ರೇಚಕಾಖ್ಯವಾದಂಥ ಒಂದು ಕುಂಭಕವನ್ನು ಮಾಡೋದು ಅಂದರೆ ಉಸಿರು ಪೂರ್ತಿ ಬಿಟ್ಟುಬಿಡೋದು, ಆನಂತರ ಉಸಿರು ಒಳಗಡೆ ಹೋಗದೇ ಇರುವಂತೆ ಕಟ್ಟೋದು, ಮೂಗಿನ ಹೊಳ್ಳೆಯನ್ನು ಕಟ್ಟೋದು. ಅದಕ್ಕೂ ಮಿಗಿಲಾಗಿ ಕಂಠವನ್ನು ಮುಂದಕ್ಕೆ ಬಗ್ಗಿಸಿ ಕಂಠದಿಂದ ಮೇಲಕ್ಕೆ ಮೂಗಿನ ಕಡೆಗೆ ಸಾಗುವಂತಹ ಪ್ರಾಣವನ್ನು ಆ ಕಂಠದ ನಾಳವನ್ನೇ ಮಡಿಸಿದಂತೆ ಮಾಡಿಕೊಂಡು ಅಲ್ಲಿಂದ ಮೇಲಕ್ಕೆ ಹೋಗದೇ ಇರುವಂತೆ ತಡೆಯುವಂಥ ಒಂದು ಕ್ರಮ ಇದೆ. ಅದಕ್ಕೆ ಕಂಠ ಸಂಕೋಚನ ಅಂತ ಕರೀತಾರೆ. ಅದಕ್ಕೊಂದು ವಿಧಾನ ಇದೆ. ನಾವು ಸುಮ್ಮನೆ ಕತ್ತಿಂಗ್ ಬಗ್ಸಿದ್ರೆ ಉಸಿರಾಟ ನಿಂತು ಹೋಗಲ್ಲ, ಉಸಿರಾಟ ನಡೀತಾನೆ ಇರುತ್ತೆ ನಮಗೆ. ಆದರೆ ಯಾವುದೋ ಒಂದು ಕ್ರಮ ಇದೆ, ಆ ಕ್ರಮವನ್ನು ಬಳಸಿದಾಗ ಕತ್ತು ಒಳಗಡೆ ಬಗ್ಸಿ ಒತ್ತಿ ಹಿಡಿದ್ರೆ ಕಂಠದ ಬಳಿನಲ್ಲೇ ಉಸಿರಾಟ ಮೇಲಕ್ಕೆ ಹೋಗೋದು ನಿಲ್ಲಿಸ್ಬಿಡುತ್ತೆ, ಕೆಳಗೆ ಬರೋದು ನಿಲ್ಲಿಸ್ಬಿಡುತ್ತೆ. ಅಲ್ಲಿಗೆ ಮುಕ್ತಾಯ ಅಲ್ಲೇ ಇರುತ್ತೆ. ಅದು ಒಂದು ಫುಟ್ಬಾಲ್ ಬ್ಲಾಡರ್ನ ಹೊರಗಡೆಗೆ ಮಡಿಸಿದರೆ ಹೇಗೆ ಗಾಳಿ ಹೊರಗೂ ಒಳಗೂ ಹೋಗೋದು ಎಲ್ಲ ಸಂಪೂರ್ಣ ನಿಂತು ಹೋಗುತ್ತೋ, ಹಾಗೆ ಶ್ವಾಸನಾಳ ಏನಿದೆ ಆ ಶ್ವಾಸನಾಳದಿಂದ ಉಸಿರು ಹೊರಗಡೆ ಬರೋಕ್ಕಾಗಲ್ಲ, ಒಳಗಡೆ ಹೋಗೋಕ್ಕಾಗಲ್ಲ. ಹಾಗೆ ನಿಲ್ಲಿಸೋದಕ್ಕೆ ಒಂದು ಕ್ರಮ ಇದೆ. ಅದಕ್ಕೆ ಜಾಲಂಧರ ಬಂಧ ಎಂಬುದಾಗಿ ಕರೀತಾರೆ. ಅದರ ದ್ವಾರ ಉಸಿರನ್ನು ಸಂಯಮನ ಮಾಡೋದು, ನಿಲ್ಲಿಸೋದು ಸ್ವಲ್ಪ ಹೊತ್ತು. ಕ್ರಮಕ್ರಮವಾಗಿ ಸಾಧನೆ ಮಾಡ್ಕೋತ ಹೋದಾಗ ದೀರ್ಘಕಾಲದವರೆಗೂ ನಿಲ್ಲಿಸೋಕೆ ಬರುತ್ತೆ ಎಂಬುದುಂಟು. ಆ ನಿಲ್ಲಿಸಿದಾಗ ದೇಹದ ವ್ಯವಹಾರಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಕ್ರಮವಾಗಿ ನಿರ್ವ್ಯಾಪಾರವಾದಂಥ ಒಂದು ಸ್ಥಿತಿ ಉಟ್ಕೊಳ್ಳುತ್ತೆ. ಮನಸ್ಸು ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ನೆಲೆ ನಿಂತುಬಿಡುತ್ತೆ. ಯಾವುದೋ ಒಂದು ಬೆಳಕಿನ ಅನುಭವವನ್ನು ಅಥವಾ ಯಾವುದೋ ದೇವತಾ ಸಾಕ್ಷಾತ್ಕಾರವನ್ನು ಯಾವುದೋ ಒಂದನ್ನು ಮಾಡ್ಕೊಳ್ಳೋಕ್ಕಾಗತ್ತೆ.
ಈ ಹಿನ್ನೆಲೆಯಲ್ಲೇ ದೇವತೆಗಳು ಅನ್ನೋ ರೀತಿಯಾದಂತಹ ವಿಷಯ ದೇಶದಲ್ಲಿ ಬೆಳೆದು ಬಂದಿದೆ. ದೇವತೆಗಳು ಅನ್ನೋದು ಒಂದು ಕಲ್ಪನೆ ಅನ್ನೋ ರೀತಿಯಾದ ವಿಷಯ ಅಲ್ಲ, ಅದು ಅನುಭವಕ್ಕೆ ಗೋಚರವಾಗುವಂಥ ವಿಷಯ. ಈ ಶರೀರ ಯಂತ್ರ ನಡಿಬೇಕಾದರೆ ವಿವಿಧ ಸ್ಥಾನದಲ್ಲಿ ಭಗವಂತನ ಚೈತನ್ಯ ಏನು ನೆಲೆ ನಿಂತಿದೆ, ಆ ಚೈತನ್ಯಕ್ಕೆ ಯೋಗ ದೃಷ್ಟಿಯಿಂದ ನೋಡಿದಾಗ ಒಂದು ಆಕಾರ ಕಾಣಿಸುತ್ತೆ. ಅದಕ್ಕೊಂದು ಬಣ್ಣ ಇದೆ, ಅದಕ್ಕೊಂದು ಆಕಾರ ಇದೆ, ಅಲ್ಲಿ ಯಾವುದೋ ಒಂದು ವಿಶಿಷ್ಟವಾದ ಆಯುಧಗಳು, ಆಭರಣಗಳು ಎಲ್ಲ ಇದೆ. ಅದೊಂದು ಜ್ಯೋತಿರ್ಮಯವಾದಂತಹ ದೇವತಾಶಕ್ತಿ ಅದು. ಅಂತಹ ದೇವತಾಶಕ್ತಿಯನ್ನು ಸಾಕ್ಷಾತ್ಕಾರ ಮಾಡ್ಕೋಬಹುದು, ಅಥವಾ ಆ ದೇವತಾಶಕ್ತಿಗಳು ಯಾವ ಮೂಲದಿಂದ ವಿಕಾಸ ಹೊಂದಿದೆಯೋ ಆ ಪರಂಜ್ಯೋತಿ ರೂಪವಾದ ತತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೋಬಹುದು. ಇದೆಲ್ಲದಕ್ಕೂ ಕೂಡ ಸಾಧನವಾಗಿರುವಂಥ ಒಂದು ವಿದ್ಯೆ ಪ್ರಾಣಾಯಾಮ. ಅದರಲ್ಲಿ ವಿಶೇಷವಾಗಿ ರೇಚಕ ಕುಂಭಕ ಮತ್ತು ಪೂರಕ ಕುಂಭಕ ಎಂಬ ಎರಡು ಕುಂಭಕಗಳು ಅಂಥ ಮಹಾಕಾರ್ಯವನ್ನು ಸಾಧನೆ ಮಾಡೋದಕ್ಕೆ ಸಾಧಕ ಆಗುತ್ತೆ. ಕ್ರಮಕ್ರಮವಾಗಿ ಅಭ್ಯಾಸ ಮಾಡ್ಕೋತ ಹೋಗಿ ಕೊನೆಯಲ್ಲಿ ಕೇವಲ ಕುಂಭಕ ಎಂಬ ಒಂದು ವಿಶಿಷ್ಟವಾದಂಥ ಹಂತವನ್ನು ತಲುಪೋದು ಉಂಟು. ಕೇವಲ ಕುಂಭಕ ಅಂದರೆ ರೇಚಕ ಪೂರಕ ಇವೆರಡರ ಅವಶ್ಯಕತೆಯೇ ಇಲ್ಲ, ಹಾಗೆ ಕಟ್ಟಿ ಕೂತ್ಕೋತೀನಿ ನಾನು. ಎಷ್ಟೊತ್ತಿಗೆ ಬೇಕಾದರೂ ಉಸಿರನ್ನು ಬಿಡಬೇಕು ಅನ್ನೋ ರೀತಿಯಾದಂಥ ತೀವ್ರತೆ ನನಗೆ ಬರಲ್ಲ, ಉಸಿರು ಒಳಗಡೆ ತೊಗೋಬೇಕು ಅನ್ನೋ ಬಗ್ಗೆ ನನಗೆ ವೇಗ ಇಲ್ಲ, ಹಾಗೆ ಸಮಾಧಾನವಾಗಿ ಕೂತ್ಕೋತೇನೆ ಅನ್ನೋ ರೀತಿಯಾದಂಥ ಸ್ಥಿತಿ ಇದ್ದರೆ ಅದಕ್ಕೆ ಕೇವಲ ಕುಂಭಕ ಎಂಬುದಾಗಿ ಕರೀತಾರೆ. ರೇಚಕ ಪೂರಕಗಳಿಲ್ಲದ ಒಂದು ಕುಂಭಕ ಅಂತ ಕರೀತಾರೆ. ಆ ಕುಂಭಕದ ಸ್ಥಿತಿಯೇ ಅತ್ಯಮೂಲ್ಯವಾದದ್ದು ಅಂತ ಅಲ್ಲಲ್ಲಿ ಕೊಂಡಾಡುವಂಥದ್ದುಂಟು. ಅದೇ ಪರಮ ಸಮಾಧಿಗೆ ಒಬ್ಬ ಯೋಗಿಯನ್ನು ತಲುಪಿಸುವಂಥದ್ದು ಅಂತ ಕರೀತಾರೆ. ಅಂತಹ ಪರಮ ಸಮಾಧಿಯ ಕಡೆಗೆ ಕೇವಲ ಉಸಿರಾಟದ ವಿದ್ಯೆಯನ್ನು ಬಳಸ್ಕೊಂಡು ಸಾಗುವಂಥದ್ದುಂಟು ಅಂತ. ಕೇವಲ ಅಂತ ಹೇಳಿದಾಗ ಉಸಿರಾಟದ ವಿದ್ಯೆ ವಶವಾಗಬೇಕಾದ್ರೆ ಅದಕ್ಕೆ ಬೇಕಾಗಿರುವ ನಿಯಮಗಳಿರುತ್ತೆ ಒಂದೊಂದಕ್ಕೂ ಕೂಡ. ಆಹಾರದ ನಿಯಮ, ನಿದ್ರೆಗೆ ಸಂಬಂಧಪಟ್ಟಂಥ ನಿಯಮ, ವಾಕ್ಯಗೆ ಸಂಬಂಧಪಟ್ಟಂಥ ನಿಯಮ, ಉಳಿದ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ನಿಯಮ, ಇವೆಲ್ಲ ಬೇಕಾಗುತ್ತೆ. ಆ ಎಲ್ಲ ನಿಯಮಗಳ ಜೊತೆಗೆ ಅದನ್ನು ಸಾಧಿಸಬೇಕಾಗತ್ತೆ. ಅದನ್ನೇ ಅಷ್ಟಾಂಗ ಯೋಗ ಅಂತ ಕರೆದು ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ, ಯಮ ನಿಯಮ ಆಸನ ಅಂತ 3 ಅಂಗಗಳ ನಂತರದಲ್ಲಿ ಪ್ರಾಣಾಯಾಮ ಅನ್ನೋದನ್ನು ಸೇರಿಸ್ತಾ ಇದ್ದಾರೆ. ಅಂದರೆ ಯಮ ನಿಯಮಗಳು ಜನ್ಮಜಾತವಾಗಿ ಬಂದುಬಿಟ್ಟಿದ್ರೆ ಆಗ ಆಸನ ಅಭ್ಯಾಸ ಮಾಡಿ ಪ್ರಾಣಾಯಾಮ ಅಭ್ಯಾಸ ಮಾಡು ಅಂತ ಹೇಳುತ್ತೆ. ಯಮ ನಿಯಮಗಳು ಜನ್ಮಜಾತವಾಗಿ ಬಂದಿಲ್ಲ, ಅದನ್ನು ಅಭ್ಯಾಸ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ಮೊದಲಿಗೆ ಯಮ ನಿಯಮಗಳನ್ನು ಅಭ್ಯಾಸ ಮಾಡ್ಕೊಳ್ತಾ ಅದಾದಮೇಲೆ ಆಸನವನ್ನು ಅಭ್ಯಾಸ ಮಾಡಿ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋ ಗತಿವಿಚ್ಛೇದ ಪ್ರಾಣಾಯಾಮ ಪತಂಜಲಿ ಹೇಳುವಂಥ ಮಾತು. ತಸ್ಮಿನ್ ಸತಿ ಅಂದರೆ ಆಸನವು ಸ್ಥಿರವಾದ ಮೇಲೆ ಅಂತ. ಆಸನವನ್ನು ಅಭ್ಯಾಸ ಮಾಡಿ ಸ್ಥಿರವಾಗಿ 1 ಗಂಟೆ ಕೂತ್ಕೊಳ್ಬಲ್ಲೆ, ನಾನು 2 ಗಂಟೆ ಕೂತ್ಕೊಳ್ಬಲ್ಲೆ, ಅಲಗಾಡದೆ ಕೂತ್ಕೊಳ್ಳೋಕೆ ಬರುತ್ತೆ ನನಗೆ, ಎಲ್ಲೂ ವೇದನೆ ಉಂಟಾಗೋಲ್ಲ, ಮೈ ಮರೆತು ಕೂತ್ಕೊಳ್ಳೋಕೆ ಬರುತ್ತೆ ಅನ್ನೋ ಸ್ಥಿತಿ ಬಂದ ನಂತರದಲ್ಲಿ ಉಚ್ಛ್ವಾಸ ನಿಶ್ವಾಸಗಳ ಗತಿಯನ್ನು ನಿರೋಧ ಮಾಡುವಂಥ ವಿದ್ಯೆ ಏನಿದೆ ಅದನ್ನು ಪ್ರಾಣಾಯಾಮ ಎಂಬ ಭಾಷೆಯಲ್ಲಿ ಕರೀತಾರೆ. ಹೀಗೆ ನಾನಾ ಮಾರ್ಗಗಳಿಂದ ಮೋಕ್ಷವನ್ನು ಹೋಗಿ ಮುಟ್ಟೋದಕ್ಕೆ ಸಾಧ್ಯ ಇದೆ. ಮುಂದಿನ ಮಾತು 30ನೇ ಶ್ಲೋಕ. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದಃ ಯಜ್ಞಕ್ಷಪಿತಕಲ್ಮಷಾಃ. ಅಪರೇ ಇನ್ನು ಕೆಲವರು, ನಿಯತಾಹಾರಾಃ ಬಹಳ ಮಿತವಾದ ಹತೋಟಿಗೆ ತಂದುಕೊಂಡಂತಹ ಆಹಾರವುಳ್ಳವರಾಗಿ, ಪ್ರಾಣಾನ್ ಪ್ರಾಣಗಳನ್ನು ಪ್ರಾಣೇಶು ಜುಹ್ವತಿ ಪ್ರಾಣಗಳಲ್ಲೇ ಹೋಮ ಮಾಡ್ತಾರೆ ಅಂತ. ಪ್ರಾಣಗಳಲ್ಲೇ ಹೋಮ ಮಾಡ್ತಾರೆ ಅಂದರೆ ಹಾಗಿರುವಂಥದ್ದು ಯಾವುದೋ ಒಂದು ಕಲೆ. ಇದು ಇನ್ನೊಂದು ಕಲೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸರ್ವೇಪ್ಯೇತೆ ಯಜ್ಞವಿಧ, ಏತೆ ಸರ್ವೇಪಿ ಇವರೆಲ್ಲರೂ ಸಹ ಯಜ್ಞವಿಧ, ಯಜ್ಞದ ಮಾರ್ಗವನ್ನು ಬಲ್ಲವರು ಅಂತಲೇ ಅರ್ಥ. ಯಜ್ಞಕ್ಷಪಿತ ಕಲ್ಮಷಾಹ, ಯಜ್ಞದಿಂದ ಕಳೆದುಕೊಂಡ ಕಲ್ಮಷವುಳ್ಳವರಾಗುತ್ತಾರೆ ಅಂತ. ಅಂದರೆ ಅವರ ಮೈನಲ್ಲಿರುವ ದೋಷಗಳೇನೇನಿದೆಯೋ, ಮನಸ್ಸಿನಲ್ಲಿರೋ ದೋಷಗಳೇನೇನಿದೆಯೋ, ಇಂದ್ರಿಯಗಳಲ್ಲಿರುವ ದೋಷಗಳೇನಿದೆಯೋ ಅಷ್ಟನ್ನು ಕೂಡ ಈ ಯಜ್ಞರೂಪವಾದ ಕರ್ಮದಿಂದ ಕಳ್ಕೊಳ್ತಾರೆ, ಅಂದರೆ ಶುದ್ಧವಾಗಿ ಆಗ್ತಾರೆ ಅಂತ ಅರ್ಥ. ಅಂದರೆ ಯಜ್ಞವನ್ನು ಮಾಡುವ ಉದ್ದೇಶವೇ ಏನಪ್ಪ ಅಂತ ಕೇಳಿದ್ರೆ, ಈ ಶರೀರ ಯಂತ್ರದಲ್ಲಿ ಯಾವುದೇ ರೀತಿಯಾದ ದೋಷಗಳು ಉಳ್ಕೊಳ್ಳದೇ ಇರುವಂತೆ ದೇಹಯಂತ್ರ ಸಂಪೂರ್ಣವಾಗಿ ಸ್ವಚ್ಛವಾಗಿ ತನ್ನ ವೈಶಿಷ್ಟ್ಯವನ್ನು ಪೂರ್ತಿಯಾಗಿ ವ್ಯಕ್ತಪಡಿಸುವಂತೆ ಅದಾಗಬೇಕು.
ಅದಕ್ಕಾಗಿ ಯಜ್ಞರೂಪವಾದಂಥ ಕರ್ಮ ಎಂಬುದನ್ನು ಜ್ಞಾಪಿಸುತ್ತೆ. ಅಪರೇ ನಿಯತಾಹಾರಾಹ, ಇನ್ನು ಕೆಲವರು ನಿಯತಾಹಾರರಾಗಿ ಇರ್ತಾರೆ ಅಂತ. ನಿಯತಾಹಾರ ಅಂದರೆ ಹಿಂದಿನ ಪಾಠದಲ್ಲಿ ಒಂದು ಸ್ವಲ್ಪ ಬಂದಿದೆ. ಕ್ರಮಕ್ರಮವಾಗಿ ಶರೀರದ ವ್ಯವಹಾರಗಳನ್ನೂ ಮಿತವಾಗಿ ಇಟ್ಕೊಂಡು, ಇದಕ್ಕೆ ಬೇಕಾದ ಶಿಸ್ತಿನ ಜೀವನವನ್ನು ಪೂರ್ಣವಾಗಿ ಇಟ್ಕೊಂಡು, ಮೌನವನ್ನು ತಳೆದು ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗುವಂಥ ವಿಧಾನಗಳನ್ನು ಹೇಳ್ಕೊಟ್ಟಿದ್ದಾರೆ. ಇದಕ್ಕೆ ತಪಸ್ಸು ಅಂತ ಕರೀತಾರೆ. ತಪೋ ನಾನಶನಾತ್ ಪರಂ, ಅನಶನ ಉಪವಾಸಕ್ಕಿಂತ ಹಿರಿದಾದ ಇನ್ನೊಂದು ತಪಸ್ಸಿಲ್ಲ, ಉಪವಾಸ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು, ಹೀಗೆಲ್ಲ ನಾನಾ ರೂಪದಲ್ಲಿ ಕರೆದಿದ್ದಾರೆ. ಅದನ್ನ ಕ್ರಮಕ್ರಮವಾಗಿ ಸಾಧನೆ ಮಾಡುವಂಥ ವಿಧಾನವನ್ನು ಹೇಳಿದ್ದಾರೆ. ದಿವಸಕ್ಕೆ ಒಂದು ಹೊತ್ತು ಮಾತ್ರ ಆಹಾರವನ್ನು ಸ್ವೀಕರಿಸುವಂತಹದ್ದು, ಏಕಭುಕ್ತ ಹೀಗುಂಟು. ಕ್ರಮಕ್ರಮವಾಗಿ ಆ ಏಕಭುಕ್ತ ಒಂದು ಆಹಾರದಲ್ಲೂ ಸಹ ಪ್ರಮಾಣವನ್ನು ಕಡಿಮೆ ಮಾಡ್ಕೋತ ಹೋಗೋದು, ಮತ್ತು ಒಂದು ದಿನ ಪೂರ್ತಿ ನಿರಾಹಾರವಾಗಿರುವಂಥದ್ದು, 2 ದಿನ ನಿರಾಹಾರವಾಗಿರುವಂಥದ್ದು, 7 ದಿನ ನಿರಾಹಾರವಾಗಿರುವಂಥದ್ದು, ಹೀಗೆ ಕ್ರಮಕ್ರಮವಾಗಿ ಸಾಧನೆ ಮಾಡುವಂಥ ವಿಧಾನವನ್ನು ಹೇಳಿದ್ದಾರೆ. ಮಾಸಾಶನಾಹ, ಋತ್ವಶನಾಹ, ತಿಂಗಳಿಗೆ ಒಂದು ಸರಿ ಆಹಾರ ತೊಗೊಳ್ಳುವಂಥದ್ದು, ಒಂದು ಋತು ಕಳೆದ ಮೇಲೆ 2 ತಿಂಗಳು ಕಳೆದ ಮೇಲೆ ಒಂದು ಸರಿ ಆಹಾರ ತೊಗೊಳ್ಳುವಂಥದ್ದು, ಹೀಗೆಲ್ಲ ವಿಚಿತ್ರವಾದಂತಹ ವ್ರತಗಳನ್ನು ಹೇಳಿದ್ದಾರೆ. ಇದೆಲ್ಲವೂ ನಿಯತಾಹಾರರು ಮಾಡುವಂತಹ ಕಾರ್ಯಗಳು. ಅವರು ಆ ಶರೀರ ಯಂತ್ರವನ್ನು ಹತೋಟಿಯಲ್ಲಿ ಇಟ್ಕೊಂಡು ಆಹಾರವನ್ನು ಕೊಡದೆ ಹೋದರೂ ಸಹ ಇನ್ನೇನು ದೊಡ್ಡ ರೋಗಕ್ಕೆ ತುತ್ತಾಗದೇ ಇರುವಂತೆ ಒಗ್ಗಿಸ್ಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಉಳ್ಳವರಾಗಿರ್ತಾರೆ. ಆಹಾರ ದೇಹಕ್ಕೆ ಹೋಗದೇ ಇದ್ದಾಗ ದೇಹ ಕೃಶವಾಗುತ್ತೆ. ದೇಹ ಕೃಶವಾದರೂ ಸಹ ದೇಹಕ್ಕೆ ಯಾವುದೋ ಒಂದು ರೋಗ ಬರದೇ ಇರುವಂಥ ಒಂದು ಆರೋಗ್ಯವಾದ ಸ್ಥಿತಿಯು ಜೊತೆಗೆ ಉಳಿದಿರುತ್ತೆ. ಹಾಗೆ ಸಾಧನೆ ಮಾಡ್ತಾ ಹೋದಾಗ ಪ್ರಾಣಾನ್ ಪ್ರಾಣೇಶು ಜುಹ್ಯೋತಿ, ಪ್ರಾಣಗಳಲ್ಲಿ ಸಂಪೂರ್ಣವಾಗಿ ಹೋಮ ಮಾಡೋದಕ್ಕೆ ಬರುತ್ತೆ ಅಂತ. ಅಂದರೆ ಪ್ರಾಣಗಳು ಅಂತಂದಾಗ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬುದಾಗಿ 5 ಪ್ರಾಣಗಳು ಎಂಬುದಾಗಿ ಹೇಳೋದುಂಟು. ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತ 5 ಪ್ರಾಣಗಳನ್ನು ಹೇಳೋದುಂಟು. ಅವುಗಳು ಸಹ ಪುನಃ ಕವಲೊಡೆದು ನಾನಾ ಕಾರ್ಯಗಳು ನಿರ್ವಾಹ ಮಾಡ್ತಾ ಇದೆ. ಅವುಗಳನ್ನೆಲ್ಲ ಹೆಸರು ಹೇಳಿ ಕರೆಯುವಂಥದ್ದು ರೂಢಿನಲ್ಲಿಲ್ಲ, ಅಷ್ಟೇ ಹೊರತು ಅವುಗಳೆಲ್ಲ ಕೆಲಸ ಮಾಡ್ತಾಯಿದೆ ನಿರಂತರವಾಗಿದೆ ಯಂತ್ರದಲ್ಲಿ. ಇಂತಹ ಪ್ರಾಣಿಗಳನ್ನು ಒಂದನ್ನು ಇನ್ನೊಂದರಲ್ಲಿ ಲಯಗೊಳಿಸೋದಕ್ಕೆ ಬರುತ್ತಂತೆ. ಉದಾಹರಣೆಗೆ ಹೇಳೋದಾದರೆ, ನಾವು ಮೌನ ವ್ರತವನ್ನು ಸ್ವೀಕರಿಸಿದ್ವಿ ಅಂತಾದರೆ ಏನು ಮಾಡಿದಂತಾಯಿತು ಅಂತ. ಮಾತನಾಡುವಾಗ ಏನು ಕ್ರಿಯೆ ನಡೆಯುತ್ತೆ, ಪ್ರಾಣದ ಕ್ರಿಯೆ ನಡೆಯಲ್ವೋ ಅಂತ ನೋಡಿದ್ರೆ ನೋಡಿ, ಉಸಿರು ಮೇಲಕ್ಕೆ ಬಂದು ಅದು ಕಂಠದ ದ್ವಾರ ಹೊರಗಡೆ ಬರುವಾಗ ನಮಗೆ ಧ್ವನಿ ಅನ್ನೋದು ಹೊರಗಡೆ ವಿಕಾಸ ಆಗ್ತಾ ಇರೋದು. ಆಯುರ್ವೇದ ಭಾಷೆ ದೃಷ್ಟಿಯಿಂದ ತೆಗೆದುಕೊಂಡ್ರೆ ಉದಾನ ಅಂತ ಊರ್ಧ್ವಮುಖವಾಗಿ ಸಂಚರಿಸುವಂತಹ ಒಂದು ವಾಯುವಿನಿಂದ ನಮಗೆ ಧ್ವನಿ ವಿಕಾಸ ಆಗ್ತಾ ಇದೆ ಎಂಬುದಾಗಿ ಹೇಳೋದುಂಟು. ಹಾಗೆ ಹೊರಗಡೆ ವಿಕಾಸ ಆಗ್ತಾ ಇರೋದಕ್ಕೆ ಗಾಳಿ ಹಿಂಗೆ ಮೇಲಕ್ಕೆ ಹೋಗುವಾಗ ನೇರವಾಗಿ ಮೂಗಿನಿಂದ ಹೊರಗಡೆ ಬರೋದೊಂದು, ಬಾಯಿನಿಂದ ಹೊರಗಡೆ ಬರೋದೊಂದು. ಹೀಗೆ ಮೇಲಕ್ಕೆ ಹೋಗಿ ಬಾಯಿನಿಂದ ಹೊರಗಡೆ ಬರಬೇಕಾದ್ರೆ ಒಳಗಡೆ ಧ್ವನಿ ಪೆಟ್ಟಿಗೆಯ ಮೂಲಕ ಸಾಗಿ ಬರುವಾಗ ಧ್ವನಿ ಉತ್ಪತ್ತಿ ಆಗ್ತಾ ಇದೆ ಅನ್ನೋ ವಿಷಯ ಉಂಟು. ಅದರಿಂದ ನಮ್ಮ ವಾಗ್ವ್ಯವಹಾರಕ್ಕೆಲ್ಲ ತುಂಬ ಪ್ರಧಾನವಾಗಿ ಬೇಕಾಗಿರೋದು ಯಾವುದೋ ಊರ್ಧ್ವಮುಖವಾದ ಸಂಚಾರವನ್ನುಳ್ಳ ಪ್ರಾಣದ ಒಂದು ಕವಲಾಗಿರುವಂತಹ ಉದಾನದ ಕ್ರಿಯೆ ಅಂತಿದೆ. ಹೀಗಿರುವಾಗ ನಾನು ಮಾತನ್ನೇ ಆಡೋಲ್ಲ ಒಂದು ಸ್ವಲ್ಪ ಕಾಲ, 1 ತಿಂಗಳು ಮೌನ ವ್ರತ ಇಟ್ಕೋತೀನಿ ಅಂತಾದರೆ ಆಗೇನಾಗುತ್ತೆ, ಉದಾನ ಅನ್ನೋ ವಾಯು ಪ್ರಾಣ ಅನ್ನೋ ವಾಯುವಿನಲ್ಲಿ ಲಯ ಆಗಿಬಿಡುತ್ತೆ. ಅದು ಯಾಕೆಂದರೆ ಉದಾನಕ್ಕೆ ಕೆಲಸವನ್ನೇ ಕೊಡ್ತಾ ಇಲ್ಲ ನಾನು. ಅದು ಕೇವಲ ವಾಗ್ವ್ಯಾಪಾರವನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ, ಅದ್ರ ಜೊತೆಗೆ ಕ್ರಮಕ್ರಮವಾಗಿ ಮನಸ್ಸಿನ ಚಿಂತನೆಯೂ ಕಡಿಮೆ ಮಾಡ್ತೀನಿ. ಮೌನ ಅಂತಂದಾಗ ಕಾಷ್ಠ ಮೌನ, ಆಕಾರ ಮೌನ ಹೀಗೆಲ್ಲ 2 ಭಾಷೆಯಲ್ಲಿ ಕರೆಯೋದುಂಟು. ಆಕಾರ ಮೌನ ಅಂದರೆ ಹೊರಗಡೆಯಿಂದ ಮಾತನಾಡ್ತಾ ಇಲ್ಲ ಅಷ್ಟೇ, ಒಳಗಡೆ ಮನಸ್ಸಿನಲ್ಲಿ ಚಿಂತನೆಗಳೆಲ್ಲ ಇದೆ. ಅದೇ ಕಾಷ್ಠ ಮೌನ ಅಂದರೆ
ಮನಸ್ಸಿನಲ್ಲೂ ಯಾವ ಚಿಂತನೆಯೂ ಇಲ್ಲ, ಅಂಥದ್ದೊಂದು ಸ್ಥಿತಿ. ಹೀಗೆಲ್ಲ ಆದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಪ್ರಾಣ ಇನ್ನೊಂದು ಪ್ರಾಣದಲ್ಲಿ ಲಯ ಆಗಿಬಿಡುತ್ತೆ. ಹೀಗೆ ನಾನಾ ಉಪಾಯಗಳನ್ನು ಮಾಡಿಕೊಳ್ತಾ ಅದರ ಮೂಲಕವಾಗಿ ಒಂದು ಪ್ರಾಣವನ್ನು ಇನ್ನೊಂದರಲ್ಲಿ ಲಯಗೊಳಿಸೋದು, ಅದನ್ನು ಇನ್ನೊಂದರಲ್ಲಿ ಲಯಗೊಳಿಸೋದು, ಹೀಗೆ ಲಯಗೊಳಿಸ್ಕೋತಾ ಎಲ್ಲ ಕೊನೆಯಲ್ಲಿ ಆ ಊರ್ಧ್ವಮುಖವಾದಂತಹ ಪ್ರಾಣ ಅನ್ನೋ ಶಕ್ತಿಯಲ್ಲಿ ಲಯವಾಗಿ ಆ ಪ್ರಾಣವೆಂಬುದು ಒಳಗಡೆ ಬೆಳೀತಾ ಇರುವ ಪರತತ್ವದ ಕಡೆಗೆ ಸಾಗಿ ಅಲ್ಲಿ ಲಯವಾಗಿಬಿಟ್ರೆ ಆಗ ಏನಪ್ಪ ಆಗುತ್ತೆ ಅಂತ ಕೇಳಿದ್ರೆ ತತ್ವದರ್ಶನ ಆಗುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಹಾಗೆ ಆಹಾರವನ್ನು ಹತೋಟಿ ತಂದುಕೊಳ್ಳೋದ್ರ ಮೂಲಕವಾಗಿ ಪ್ರಾಣಗಳನ್ನು ಪ್ರಾಣದಲ್ಲಿ ಲಯಗೊಳಿಸುವಂಥದ್ದುಂಟು. ಬೇರೆ ಬೇರೆ ರೀತಿಯಾದಂತಹ ಸಾಧನಗಳಿಂದಲೂ ಸಹ ಒಂದು ಪ್ರಾಣಶಕ್ತಿಯನ್ನು ಇನ್ನೊಂದು ಪ್ರಾಣಶಕ್ತಿಯಲ್ಲಿ ಲಯಗೊಳಿಸುವಂಥದ್ದುಂಟು. ಪ್ರಾಣಾಯಾಮ ವಿದ್ಯೆಯಲ್ಲಿ ನಾನಾ ಪ್ರಕಾರಗಳಿದೆ. ಆ ನಾನಾ ಪ್ರಕಾರವಾದ ಪ್ರಾಣಾಯಾಮಗಳೆಲ್ಲವೂ ಸಹ ಹೀಗೆ ಒಂದನ್ನು ಇನ್ನೊಂದರಲ್ಲಿ ಲಯಗೊಳಿಸೋದಕ್ಕೋಸ್ಕರವೇ ಬಂದಿವೆ. ಅವರವ್ರ ಮೈನಲ್ಲಿ ಯಾವುದು ಸರಳವೋ ಸುಲಭವೋ ಅಂಥದ್ದನ್ನು ಸಾಧನೆ ಮಾಡೋದು ಅಂತ ಒಂದು ವಿಧಾನ ಬಂದಿದೆ. ಯಾವುದು ಕಷ್ಟಪಟ್ಟು ಸಾಧನೆ ಮಾಡುವಂಥದ್ದೋ ಅದನ್ನು ನಿಧಾನಕ್ಕೆ ಸಾಧನೆ ಮಾಡ್ಕೊಳ್ಳೋಣ, ಯಾವುದು ಸುಲಭವಾಗಿ ಸಿದ್ಧವಾಗುತ್ತೋ ಅದನ್ನು ಸಾಧನೆ ಮಾಡ್ಕೊಳ್ಳೋಣ ಅನ್ನುವ ಒಂದು ಕ್ರಮವನ್ನು ಸಾಧಕರು ಬಳಸ್ಕೋತಾರೆ. ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ನಮ್ಮ ಪಂಚ ಇಂದ್ರಿಯಗಳನ್ನು ಗಮನಿಸಿದರೆ ಕೆಲವು ಇಂದ್ರಿಯಗಳು ನಮಗೆ ಹತೋಟಿಲಿರುತ್ತೆ, ಕೆಲವು ಇಂದ್ರಿಯಗಳು ತುಂಬ ಚೇಷ್ಟೆ ಮಾಡ್ತಾ ಇರುತ್ತೆ. ಇದನ್ನು ಪರಿಶೀಲಿಸಿಕೊಂಡ್ರೆ ಗೊತ್ತಾಗುತ್ತೆ. ಕೆಲವರಿಗೆ ಉದಾಹರಣೆಗೆ ಆಹಾರದ ಬಗ್ಗೆ ಹಂಬಲ ತುಂಬ ಇರಲ್ಲ, ಬಗೆ ಬಗೆಯಾದ ರುಚಿಯಾದ ಆಹಾರ ಬೇಕು ಅಂತ ಆಸೆ ಇರಲ್ಲ. ಅಂದರೆ ಅವರು ನಾಲಿಗೆ ಮೇಲೆ ಹತೋಟಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಒಂದು ದೃಷ್ಟಿಯಿಂದ ಅಜೀರ್ಣ ವ್ಯಾಧಿ ಬಂದಾಗಿದ್ದರೆ ಆ ವಿಷಯ ಬೇರೆ, ಅದನ್ನ ಇಲ್ಲಿ ತೊಗೋಬಾರ್ದು. ಆರೋಗ್ಯವಂತನಾಗಿದ್ದಾನೆ, ಆದರೆ ನಾಲಿಗೆ ಚಾಪಲ್ಲಿ ಇಲ್ಲವೇ ಇಲ್ಲ, ಎಷ್ಟೊತ್ತಿಗೆ ಏನೋ ಒಂದಷ್ಟು ತಿಂದರೆ ಸಾಕು ಅಂತ ಯೋಚನೆ ಮಾಡ್ತಾನೆ. ಆ ರುಚಿಯ ಆಹಾರ ಬೇಕಾಗಿತ್ತು, ಈ ರುಚಿಯ ಆಹಾರ ಬೇಕಾಗಿತ್ತು ಅಂತ ಬಗೆ ಬಗೆಯಾಗಿ ರುಚಿಯನ್ನು ಹುಡುಕುವಂಥ ಮನಸ್ಸೇ ಇಲ್ಲ ಅನ್ನುವ ಒಂದು ಮನಸ್ಥಿತಿ ಇದ್ದವರಿದ್ದಾರೆ. ಹಾಗಂದಾಗ ಏನರ್ಥ ಅಂತ ಕೇಳಿದರೆ ಒಂದು ನಾಲಿಗೆ ಎಂಬ ಒಂದು ಇಂದ್ರಿಯವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಸುಲಭ ಸಾಧ್ಯವಾಗಿದೆ, ಅವ್ರು ಏನೂ ಕಷ್ಟಪಡಬೇಕಾಗಿಲ್ಲ ಅಂತ ಒಂದು ಇಂದ್ರಿಯವನ್ನು ಅವ್ರು ಗೆದ್ದಿದ್ದಾರೆ ಅಂತಲೇ ಅರ್ಥ. ಅದಕ್ಕೆ ಅದೇ ಅವ್ರನ್ನೇ ಕೇಳಿದರೆ ಉಳಿದ ವಿಷಯದಲ್ಲಿ ಗೆದ್ದಿದ್ದಾರೆ ಅಂತ ಕೇಳಿದರೆ ಗೆದ್ದಿರೋಲ್ಲ. ಅವರಿಗೆ ಶಬ್ದದ ಬಗ್ಗೆ ತುಂಬ ತೀವ್ರತೆ ಇರುತ್ತೆ. ಏನಾರು ಒಂಚೂರು ಎಲ್ಲರೂ ಒಂದು ಸಂಗೀತ ಕೇಳ್ತು ಅಂದರೆ ಕಿವಿ ನಿಮಿರು ಬಿಡುತ್ತವೆ, ಕೂಡಲೇ ಎಲ್ಲ ಬಿಟ್ಟು ಆ ಕಡೆ ಕೂತ್ಕೋತಾರೆ. ಅಂದರೆ ಕಿವಿಯ ಬಗ್ಗೆ ಅವರು ತುಂಬ ಪರಾಧೀನವಾಗೇ ಇದ್ದಾರೆ. ಅಲ್ಲಿ ಸ್ವಾಧೀನ ಇಟ್ಕೊಳ್ಳೋಕೆ ಅವ್ರಿಗೆ ಆಗ್ತಾಯಿಲ್ಲ, ಅದನ್ನು ವಶವಾಗಿ ಇಟ್ಕೊಂಡಿಲ್ಲ. ಹೀಗೆ ಶೋಧನೆ ಮಾಡ್ತಾ ಹೋದರೆ ನಮ್ಮ ಪಂಚೇಂದ್ರಿಯಗಳಲ್ಲಿ ಯಾವುದೋ ಕೆಲವು ಇಂದ್ರಿಯಗಳನ್ನು ಬೇಗ ಗೆಲ್ಲೋಕ್ಕೆ ಬರುತ್ತೆ, ಇನ್ಯಾವುದೋ ಕೆಲವು ಇಂದ್ರಿಯಗಳನ್ನು ಗೆಲ್ಲೋಕ್ಕೆ ತುಂಬ ಕಾಲ ಪ್ರಯತ್ನ ಪಡಬೇಕಾಗತ್ತೆ. ಹೀಗಿರುವಾಗ ಯೋಗ ಸಾಧಕರಿಗೆ ಹೇಳೋದುಂಟು ಯೋಗ ವಿದ್ಯೆ, ಯಾವುದನ್ನು ಬೇಗ ಗೆಲ್ಲಕ್ಕಾಗುತ್ತೋ ಅದನ್ನು ಗೆದ್ಕೊಂಬಿಡಪ್ಪ, ಆಗ ನಿನಗೊಂದು ಭರವಸೆ ಬರುತ್ತೆ, ಒಂದು ಇಂದ್ರಿಯವನ್ನು ಗೆದ್ದಿದ್ದೀನಿ, ಇನ್ನೊಂದು ಇಂದ್ರಿಯವನ್ನು ಖಂಡಿತವಾಗಿಯೂ ಗೆಲ್ತೇನೆ ಅಂತ ಒಂದು ಉತ್ಸಾಹ, ಧೈರ್ಯ, ಭರವಸೆ ಇವೆಲ್ಲ ಹುಟ್ಕೊಳ್ಳುತ್ತೆ. ಆದ್ದರಿಂದ ಸುಲಭವಾದದ್ದನ್ನು ಮೊದಲು ಗೆದ್ದು ಆಮೇಲೆ ಕಷ್ಟಕರವಾದದ್ದನ್ನು ಅನಂತರದಲ್ಲಿ ಗೆಲ್ಲು, ಈ ಎಲ್ಲ ಕ್ರಮವನ್ನು ಹೇಳುವಂಥದ್ದುಂಟು. ಅದೇ ರೀತಿಯಲ್ಲಿ ಇಲ್ಲೂ ಸಹ ಪ್ರಾಣಶಕ್ತಿಗಳು ನಾನಾ ರೂಪದಲ್ಲಿ ಕೆಲಸ ಮಾಡ್ತಾಯಿದೆ. ಯಾವುದೋ ಒಂದು ಪ್ರಾಣಶಕ್ತಿಯನ್ನು ಬಹಳ ಬೇಗ ನಾನು ಗೆದ್ದು ಅದನ್ನ ಇನ್ನೊಂದರಲ್ಲಿ ಲಯಗೊಳಿಸೋಕ್ಕಾಗುತ್ತೆ ಅಂದರೆ ಅದನ್ನು ಮೊದಲು ಗೆಲ್ಲು, ಆಮೇಲೆ ಇನ್ನೊಂದನ್ನು ಗೆಲ್ಲು, ಈ ಕ್ರಮವನ್ನೆಲ್ಲ ಇಟ್ಕೊಂಡು ಇದರ ಮೂಲಕವಾಗಿ ತತ್ವ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಂಥದ್ದುಂಟು. ಸರ್ವೇಪ್ಯತೆ ಯಜ್ಞವಿಧ, ಈ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಅನ್ನೋ ಶ್ಲೋಕದಿಂದ ಆರಂಭ ಮಾಡಿ ದ್ರವ್ಯಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ ಜ್ಞಾನಯಜ್ಞ, ಈ ರೀತಿಯಲ್ಲಿ ಅನೇಕ ಕ್ರಮಗಳನ್ನು ಹೇಳ್ಕೊಂಡು ಬಂದರು. ಇದೆಲ್ಲವೂ ಕೂಡ ಸರ್ವೇಪ್ಯತೆ ಯಜ್ಞವಿಧ ಅಂದರೆ ಈ ಅಭ್ಯಾಸವನ್ನು ಮಾಡುವವರೆಲ್ಲರೂ ಕೂಡ ಯಜ್ಞದ ಮರ್ಮವನ್ನು ಬಲ್ಲವರು ಅಂತ ಅರ್ಥ. ಅಂದರೆ ಅದು ಯಜ್ಞರೂಪವಾಗಿ ಆ ಕಾರ್ಯ ನಡೆದಾಗ ಈ ಎಲ್ಲ ಲಾಭ ಉಂಟಾಗತ್ತೆ. ಹಾಗೆ ನಡೀತಾ ಇಲ್ಲ ಅಂತಂದರೆ ಅವರನ್ನು ಯಜ್ಞವಿದರು ಅಂತ ಕರೆಯೋಕ್ಕಾಗಲ್ಲ. ಉದಾಹರಣೆ, ನಾನು ಉಸಿರು ಕಟ್ತೀನಿ ನೋಡು, ಎಡಗಡೆಯಿಂದ ಉಸಿರು ತೊಗೊಂಡೆ ಕಟ್ಟಿದೆ, ಬಲಗಡೆಯಿಂದ ಬಿಟ್ಟೆ, ಪುನಃ ಬಲಗಡೆಯಿಂದ ತೊಗೊಂಡೆ ಕಟ್ಟಿದೆ, ಎಷ್ಟೋ ಹೊತ್ತು ಕಟ್ಟಿದೆ, ಅದರಿಂದ ನಾನು ಪ್ರಾಣಾಯಾಮ ಪರಾಯಣ ಯಜ್ಞವಿತ್ತು ಅಂತ ಕರ್ಕೊಳ್ಳೋಣ ಅಂದರೆ ಆಗಲ್ಲ. ಯಾಕೆಂದರೆ ಬರೀ ಇಷ್ಟೇ ಅಲ್ಲ, ಇದರ ಮುಂದಿನ ಹೆಜ್ಜೆ ಮೈ ಮರೆತು ಪ್ರಾಣಗಳನ್ನು ಮರೆತು ಒಳ ಅನುಭವದ ಕ್ಷೇತ್ರಕ್ಕೆ ಏರಬೇಕಲ್ಲ, ಅದು ಆ ಗುಟ್ಟು ಗೊತ್ತೇ ಇಲ್ಲ. ಹಾಗಿದ್ದಾಗ ಹೇಗೆ ಸಾಧ್ಯ ಆಗುತ್ತೆ? ಅದನ್ನ ಈ ಎಲ್ಲ ಯಜ್ಞರೂಪವಾದ ಕರ್ಮಗಳನ್ನು ಏನೇನು ಹೇಳಿದಾರೋ
ಅದರಲ್ಲೆಲ್ಲ ಅನೇಕ ಮರ್ಮಗಳಿವೆ. ಆ ಮರ್ಮ ಸಹಿತವಾಗಿ ಅದನ್ನ ಉಪಾಸನೆ ಮಾಡ್ತಾ ಹೋದರೆ ಆಗ ಒಂದೊಂದರಲ್ಲೂ ಯಾವುದೋ ಒಂದು ರೀತಿಯಾದ ಅನುಭವದ ಸ್ಥಿತಿಗೆ ಏರೋದಕ್ಕೆ ಬರುತ್ತೆ. ಆ ಅನುಭವದ ಸ್ಥಿತಿಯಲ್ಲಿ ಯಾವುದೋ ಬೆಳಕಿನ ದರ್ಶನವನ್ನು ಮಾಡ್ತಾನೆ, ಆನಂದಾನುಭವವನ್ನು ಪಡಿತಾನೆ, ತುಟ್ಟ ತುದಿಯಲ್ಲಿ ಆ ತತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೋತಾನೆ. ಹೀಗಿರೋದ್ರಿಂದಲೇ ಈ ಎಲ್ಲ ವಿದ್ಯೆಗಳನ್ನು ಗುರುಮುಖೇನ ಕಲಿಬೇಕು ಅನ್ನೋ ರೀತಿಯಾದ ಮಾತು ಸಹ ಬಂತು. ನಾನೇ ಸ್ವತಃ ಅಭ್ಯಾಸ ಮಾಡ್ತೇನೆ ಅಂದರೆ ಯಾವುದೋ ಜನ್ಮಾಂತರದ ವಿಶೇಷವಾದ ಸುಕೃತ ಇದ್ದಾಗ ಒಂದು ಜನ್ಮಾಂತರದಲ್ಲಿ ಯಾವುದೋ ಮಾರ್ಗದರ್ಶನವನ್ನು ಯಾರಿಂದಲೋ ತೊಗೊಂಡಿದ್ದಾನೆ, ಅವನಿಗೆ ಗೊತ್ತಾಗಿದೆ ಇಲ್ಲಿ ನೆಪ ಮಾತ್ರವಾಗಿ ಏನಾದ್ರು ಬೇಕಾಗ್ಬೋದು ಅಥವಾ ಹಾಗೇನೂ ಹೋಗ್ಬೋದು, ಅದು ವಿಶೇಷವಾದ ವ್ಯಕ್ತಿತ್ವಕ್ಕೆ ಹೋಗೋಕ್ಕೆ ಸಾಧ್ಯ ಆಗ್ಬೋದು. ಉಳಿದಂತೆ ಹೊರಗಡೆಯಿಂದ ಅನೇಕ ಮಾರ್ಗದರ್ಶನಗಳು ಬೇಕಾಗುತ್ತೆ. ಯಾಕೆಂದರೆ ಈ ವಿದ್ಯೆ ಬಹಳ ಗಹನವಾಗಿದೆ, ಆಳವಾಗಿದೆ. ಸ್ಥೂಲವಾದ ಕ್ಷೇತ್ರದ ವಿದ್ಯೆ ಅಲ್ಲ. ಸ್ಥೂಲವಾದ ಕ್ಷೇತ್ರದ ವಿದ್ಯೆ ಆದರೆ ಒಬ್ಬರು ಇನ್ನೊಬ್ಬರಿಗೆ ಬಹಳ ಬೇಗ ತೋರಿಸ್ಕೊಡ್ಬೋದು, ಕಲಿಸ್ಕೊಡ್ಬೋದು, ಎಲ್ಲ ಮಾಡ್ಬೋದು. ಇದು ಕಣ್ಣಿಗೆ ಕಾಣದ ಬಹಳ ಸೂಕ್ಷ್ಮ ಮೇಧೆಗೆ ಮಾತ್ರ ಗುರು ಸಿಕ್ಕುವಂತಹ ಅನೇಕ ವಿಷಯಗಳಿಂದ ಕೂಡಿದ್ದಾದ್ದರಿಂದ ಅದನ್ನ ಒಬ್ಬ ಬಲವನಾದ ಗುರು ಸಮಯ ಸಂದರ್ಭ ನೋಡಿ ಅರ್ಥ ಮಾಡಿಸ್ಬೇಕಾಗತ್ತೆ. ಯಾವುದೋ ಒಂದು ಸಂದರ್ಭ ವಿಶೇಷದಲ್ಲಿ ನೋಡು ನಿನ್ನ ಗತಿ ಏನಾಗ್ತಾಯಿದೆ, ಬದಲಾವಣೆ ಏನಾಗ್ತಾಯಿದೆ, ಇದು ಈ ಕಾರಣದಿಂದ ಆಗ್ತಾಯಿದೆ, ಇಲ್ಲಿ ಈ ವಿಷಯವನ್ನು ಗುರುತಿಸ್ಕೋ ಅಂತ ಯಾವುದೋ ವಿಶಿಷ್ಟವಾದ ಬದಲಾವಣೆ ಆದಾಗ ಅದನ್ನು ಎತ್ತಿ ತೋರಿಸಿ ಪರಿಚಯ ಮಾಡಿಸ್ಕೋತಾ ಕ್ರಮಕ್ರಮವಾಗಿ ಕರ್ಕೊಂಡು ಹೋಗಬೇಕಾಗುತ್ತೆ. ತಾನು ಆ ಮಾರ್ಗವನ್ನು ಸಂಪೂರ್ಣವಾಗಿ ಬಲವನಾಗಿರಬೇಕಾಗುತ್ತೆ. ಅಂತಹ ಒಬ್ಬ ಗುರುವಿನ ಮೂಲಕ ಈ ಮಾರ್ಗಗಳನ್ನು ಅಧ್ಯಯನ ಮಾಡ್ಕೊಂಡು ಹೋದಾಗ ತತ್ವ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋ ವಿಷಯ ಉಂಟು. ಈ ಎಲ್ಲ ಯಜ್ಞಗಳು ಕೂಡ ಪಾಪವನ್ನು ಕಳೆಯುತ್ತವೆ. ನಮ್ಮ ಮೈನಲ್ಲಿ ಜನ್ಮ ಜನ್ಮಾಂತರಗಳಿಂದ ಇದೇ ಜನ್ಮದಿಂದ ಈ ದೇಹ ಯಂತ್ರಕ್ಕೆ ಹೊಂದದ ಕಾರ್ಯಗಳು ನಡೆದಾಗ ಅವೆಲ್ಲ ಪ್ರಕೃತಿಯಲ್ಲಿ ಅನೇಕ ರೀತಿಯಾದ ಏರುಪೇರುಗಳನ್ನು ತಂದಿಟ್ಟಿರುತ್ತೆ. ಆ ಏರುಪೇರುಗಳನ್ನೇ ಕಲ್ಮಶ ಎಂಬ ಭಾಷೆಯಲ್ಲಿ ಕರೀತಾರೆ. ಇನ್ನೊಂದು ಕಡೆಯಲ್ಲಿ ಅದನ್ನೇ ಪಾಪ ಎಂಬ ಭಾಷೆಯಲ್ಲಿ ಕರೀತಾರೆ. ನಾಡಿಗಳ ಅವರೋಧ ಎಂಬ ಭಾಷೆಯಲ್ಲಿ ಯೋಗಶಾಸ್ತ್ರದಲ್ಲಿ ಕರೀತಾರೆ. ನಾಡಿಗಳ ಅವರೋಧ ಅಂದರೆ ಯಾವುದೋ ನಾಡಿಯಲ್ಲಿ ತಡೆ ಇದೆ, ಮುಂದಕ್ಕೆ ಹೋಗೋಕ್ಕೆ ಬರಲ್ಲ ಅನ್ನೋ ಸ್ಥಿತಿ ಇದೆ, ಅವರೋಧ ಅಂತ. ಆ ನಾಡಿಯ ಅವರೋಧವನ್ನು ತಡೆಯನ್ನು ತೆಕ್ಕೊಳ್ಳೋಕ್ಕೆ ಬರುತ್ತೆ. ಹಾಗೆ ತೆಕ್ಕೊಂಡಾಗ ಅವರು ವಿಗತ ಕಲ್ಮಶರು. ಆ ಜಾಗದಲ್ಲಿದ್ದ ತಡೆ ಹೊರಟೋಯ್ತು, ಪಾಪ ಹೊರಟೋಯ್ತು. ಅವರು ಆ ನೇರದಲ್ಲಿ ಶುದ್ಧಾತ್ಮರು. ಅದರ ಪರಿಣಾಮವಾಗಿ ಅವರು ತತ್ವಾನುಭವವನ್ನು ಮಾಡಬಲ್ಲರು ಎಂಬುದಾಗಿ ಈ ಮಾತಿನ ತಾತ್ಪರ್ಯ ಎಂಬುದಾಗಿ ನೆನಪಿಸ್ಕೋತಾ, ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಒಂದು ಕಾಲದಲ್ಲಿ ಒಂದಲ್ಲ ಒಂದು ಈ ಥರದ ವಿದ್ಯೆಯನ್ನು ಎಲ್ಲ ಪ್ರಜೆಗಳು ಅವಲಂಬಿಸ್ಕೊಂಡಿದ್ದರು. ಭಾರತದ ಪ್ರತಿ ಮನುಷ್ಯನ ರಚನೆಯಲ್ಲಿ ಒಂದಲ್ಲ ಒಂದು ಈ ಥರದ ವಿದ್ಯೆ ಮೈಗೂಡಿ ಬಂದಿತ್ತು. ಅದರ ದ್ವಾರ ಅವನವನು ಅದ್ಭುತವಾದ ಆ ಸುಖವನ್ನು ಪಡ್ತಾ ಇದ್ದ. ಯಾರಿಗೂ ವಂಚನೆ ಆಗಿರಲಿಲ್ಲ. ಆಯಾ ವಿದ್ಯೆ ಬಿಟ್ಟು ಬೇರೆ ಬೇರೆ ವಿದ್ಯೆಗಳಿಗೆ ಹೋದಾಗ ಅದು ಮೈ ಹತ್ತೋಲ್ಲ, ಕೆಲಸ ಮಾಡೋಲ್ಲ ಅನ್ನೋ ನೇರಕ್ಕೆ ಅಧಿಕಾರ ಇಲ್ಲ ಅನ್ನೋ ಮಾತು ಬಂದಿದೆ ಹೊರತು ಯಾರಾದರೂ ಒಬ್ಬ ಪ್ರಜೆಗೆ ಮೋಕ್ಷಕ್ಕೆ ಹಕ್ಕಿಲ್ಲ ಅನ್ನೋ ರೀತಿಯಾದ ಮಾತು ಯಾವುದಾದ್ರು ಆರ್ಷ ಸಾಹಿತ್ಯದಲ್ಲಿ ಬಂದಿದೆ ಅಂದರೆ ಇಲ್ಲ. ಒಂದು ದೃಷ್ಟಿಯಿಂದ ಎಲ್ಲರಿಗೂ ಸಹ ಆ ಒಂದು ಮೋಕ್ಷ ಮಾರ್ಗದಲ್ಲಿ ಸಾಗೋದಕ್ಕೆ ಅವಕಾಶ ಇದೆ. ಅಂದರೆ ಯಜ್ಞರೂಪವಾದ ಬದುಕನ್ನು ಸಾಧಿಸೋದಕ್ಕೆ ಅವಕಾಶ ಇದೆ ಅನ್ನೋ ವಿಷಯ ಉಂಟು. ಆ ಮಾತು ಮುಂದೂ ಭಗವದ್ಗೀತೆಯಲ್ಲಿ ಬರುತ್ತೆ. ಅಂಥ ಯಜ್ಞಮಯವಾದಂಥ ಜೀವನವನ್ನು ಸಾಧಿಸೋದಕ್ಕೆ ಬೇಕಾಗಿರುವ ಭೂಮಿ ಭಾರತ ಭೂಮಿ. ಯಜ್ಞಮಯವಾದ ಬಾಳನ್ನು ಸಾಗಿಸೋದಕ್ಕೆ ಬೇಕಾಗುವ ಒಂದು ವಿಶಿಷ್ಟ ಸಂತತಿ ಭಾರತೀ ಸಂತತಿ. ಅದು ಭಾರತೀ ಸಂತತಿ. ಆದ್ದರಿಂದ ಆ ಭಾರತೀ ಸಂತತಿಯನ್ನು ನಿರ್ವಿಕಾರವಾಗಿ ಉಳಿಸ್ಕೋಬೇಕಾಗಿರುವಂಥ ಒಂದು ಜವಾಬ್ದಾರಿ ಇದೆ. ಅದು ನಿರ್ವಿಕಾರವಾಗಿದ್ದರೆ ಯಜ್ಞರೂಪವಾದ ಬದುಕನ್ನು ಸಾಧಿಸೋದಕ್ಕಾಗುತ್ತೆ. ಅದನ್ನ ಹಾಳು ಮಾಡಿಕೊಂಡ್ರೆ ಅದು ಸಾಧ್ಯವಾಗೋಲ್ಲ. ಈಗ ಯಾವುದ್ಯಾವುದೋ ಕಾರಣದಿಂದ ಅನಭ್ಯಾಸದಿಂದ ದುರಭ್ಯಾಸದಿಂದ ಹಾಳಾಗಿದ್ದರೆ ಯಾವುದೋ ಒಂದು ಮಟ್ಟಕ್ಕೆ ಹಾಳಾಗಿದೆ ಅಂತ ಅರ್ಥ. ಅದನ್ನು ಸರಿಪಡಿಸ್ಕೋತಾ ಹೋಗೋದಾದರೆ ಮತ್ತೆ ಯಜ್ಞಮಯವಾದ ಜೀವನವನ್ನು ಸಾಧಿಸೋದಕ್ಕಾಗುತ್ತೆ. ಅತ್ತ ಭಾರತ ಪ್ರಜೆಗಳ ಮನೋಬುದ್ಧಿಗಳು ಬೆಳೆಯುವಂತೆ ಆಗಬೇಕು ಎಂಬುದಾಗಿ ಭಾವಿಸ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ವಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯೋ